ಸುಮಾರು ಜನಕ್ಕೆ ಇಂಟರ್ವ್ಯೂ ನೋಡ್ತಿರೋರ್ಗು ಗೊತ್ತಿರಲ್ಲ. ಡಿ.ವೈ.ಎಸ್.ಪಿ. ರಾಜೇಶ್ ಅವ್ರ ಮಗ ನೀವು ಅಂತ. ನಮ್ಮ ತಂದೆಯವ್ರಿಗೆ ದುನಿಯಾ ವಿಜಯಣ್ಣ ಪರಿಚಯ ಇದ್ರು. ಹ್ಮ್. ಸೊ ಅವರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರು ಕೂಡ. ಹ್ಮ್. ಅವ್ರು ನನಗೊಂದು ಅವಕಾಶ ಮಾಡಿಕೊಟ್ರು. ಹ್ಮ್. ಸೊ ಅದು ನನ್ನ ಪುಣ್ಯ, ಅವ್ರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ಆ್ಯಂಡ್ ಈವನ್ ಮುಂದಕ್ಕೂ ಕೂಡ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಅಣ್ಣನಿಗೆ. ನಿಮ್ಮನ್ನ ನಾವು ಸಲಗ ಮತ್ತೆ ಭೀಮಾದಲ್ಲೂ ನೋಡಿದ್ವಿ. ಓಕೆ. ಸೊ ಭೀಮಾಲ್ ನನಗೆ ಅಷ್ಟು ಆ ಪಾತ್ರದಲ್ಲಿ ನಾನು ಹೆಂಗೆ ಟ್ರೈನ್ ಮಾಡ್ಕೊಂಡಿದ್ದೆ ಅಥವಾ ಆ ಒಂದು ಜರ್ನಿ ಏನಿದೆ ಭೀಮಾದು, ಅಲ್ಲಿ ನನಗೆ ಕ್ಯಾಮ್ರಾ ಭಯ ಹೊರಟೋಯ್ತು. ಈ ಸಿನಿಮಾ ಅಂದ್ರೆ ಟ್ರೈಲರ್ ನೋಡಿದಾಗ್ಲೂ ಗೊತ್ತಾಗುತ್ತೆ, ಅದರಲ್ಲಿ ಹೀರೋಯಿನ್ ಕಾಣಿಸೋದೇ ಇಲ್ಲ. ಕೋವಿಡ್ ಪೀರಿಯಡಲ್ಲಿ ಸಾಕಷ್ಟು ನೈಜ ಘಟನೆಗಳೇನು ನಡೆದಿತ್ತು, ಅನ್ಟೋಲ್ಡ್ ಸ್ಟೋರೀಸ್ ಅಂತಾರಲ್ಲ, ಆಚೆ ಬರೆದಿರುವಂಥ ಒಂದಷ್ಟು ವಿಚಾರಗಳು. ಇಷ್ಟು ಸಿನಿಮಾಗಳ ಮಧ್ಯೆ ರಿಲೀಸ್ ಆಗ್ಬೇಕಾದ್ರೆ ಅದೊಂದು ಇನ್ಸೆಕ್ಯೂರಿಟಿನೂ ಇದೆಯಾ? ಎಲ್ಲರೂ ಅಕಸ್ಮಾತ್ ಸಿನಿಮಾ ಕಣ್ಮರೆ ಆಗ್ಬಿಡ್ಬೋದು, ಇಲ್ಲ ಕಳೆದೋಗಿ ಏನಾಗಿದೆ, ಈ ಕಾಂತಾರ ಬಂದು ಒಂದು ತಿಂಗಳಾಗಲಿ ಅಂತ ಒಂದಷ್ಟು ಜನ ಕಾಯ್ತಿದ್ರು. ಇನ್ನು ನೆಕ್ಸ್ಟ್ ಡಿಸೆಂಬರ್ 12ರಿಂದ ಡೆವಿಲ್ ಇದೆ, 25ಕ್ಕೆ 45 ಇದೆ, ಮಾರ್ಕ್ ಇದೆ. ಸೊ ಅಷ್ಟರೊಳಗಡೆ ಟೈಮ್ ಸಿಗೋದು 14th ಒಂದು ಡೇಟು, 21st ಒಂದು ಡೇಟು, ಈ ಎರಡೇ ಡೇಟ್. ನನಗೆ ಖಡಕ್ ಮೂಮೆಂಟ್ ಅಂದರೆ ಒಂದು ಬ್ರಿಡ್ಜ್ ಇದೆ ಸರ್, ಮಂದಲ್ಪಟ್ಟಿಗೆ ಹೋಗೋ ರೋಡಲ್ಲಿ. ದೊಡ್ಡ ನಮಸ್ಕಾರ. ಅಲ್ಲಿ ಶೂಟಿಂಗ್ ಮಾಡಿದ್ದು ಮಾತ್ರ ನಾನು ಮರೆಯೋಕ್ಕಾಗಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾನಿವತ್ತು ಟಾಸ್ಕ್ ಸಿನಿಮಾ ತಂಡದಿಂದ ಜೈಸೂರ್ಯ ಆಜಾದ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿದ್ದೀನಿ. ಸೊ ವೆಲ್ಕಮ್ ಟು ದ ಶೋ. ಹಾಯ್ ಸರ್, ನಮಸ್ತೆ. ನಮಸ್ತೆ, ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಫಸ್ಟ್ಲಿ ನನಗೆ ರಿಸರ್ಚ್ ಮಾಡ್ಬೇಕಾದ್ರೆ ಸಿನಿಮಾ ಬಗ್ಗೆ, ನಿಮ್ಮ ಬಗ್ಗೆ ಜೈಸೂರ್ಯ ಆಜಾದ್ ಅಂತ ಇತ್ತು. ಅಂದರೆ ನಾವೆಲ್ಲರೂ ಬುಕ್ಸಲ್ಲಿ ಓದ್ಕೊಂಡ್ ಬಂದಿದ್ದು ಹಿಸ್ಟ್ರಿನೆಲ್ಲ ಚಂದ್ರಶೇಖರ್ ಆಜಾದ್ ಅವರು, ಆ್ಯಂಡ್ ಅವ್ರು ಎಂಥ ಪೇಟ್ರಿಯಾಟ್ ಅಂತ ಗೊತ್ತು. ಜೈಸೂರ್ಯ ಆಜಾದ್ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಆಯಿತು ನನಗೆ. ಹೆಂಗೆ ಬಂತು ಹೆಸರು? ಇಲ್ಲ ಅಂದರೆ ಬೇಸಿಕಲಿ ಆಜಾದ್ ಅಂತ ಅನ್ನೋದು ಮೀನಿಂಗ್ ಸ್ವಾತಂತ್ರ್ಯ ಅಂತ, ಫ್ರೀಡಮ್ ಅಂತ. ಸೊ ನಮ್ಮ ತಂದೆಯವರು ಅವ್ರ ಕಾಲೇಜ್ ದಿನಗಳಲ್ಲಿರುವಾಗ ಸಾಕಷ್ಟು ಪುಸ್ತಕಗಳೆಲ್ಲ ಓದ್ತಿದ್ರು. ಎಸ್ಪೆಷಲಿ ಅವರು ಈ ನಮ್ಮ ರೆವಲ್ಯೂಷನರೀಸ್ ಏನಿದ್ದಾರೆ, ಅವರು ಭಗತ್ ಸಿಂಗ್ ಅವರಾಗಿರ್ಬೋದು, ಚಂದ್ರಶೇಖರ್ ಆಜಾದ್ ಅವರಾಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಾಗಿರ್ಬೋದು, ತುಂಬ ಇನ್ಫ್ಲೂಯೆನ್ಸ್ ಆಗಿದ್ರು. ಅವರ ಒಂದು ಇನ್ಫ್ಲೂಯೆನ್ಸ್ ಸಾಕಷ್ಟಿತ್ತು ನಮ್ಮ ತಂದೆ ಆಲೋಚನೆಗಳಿಗಾಗಿರ್ಬೋದು, ಐಡಿಯಾಲಜೀಸ್ ಎಲ್ಲದಕ್ಕೂ. ಸೊ ಅದರ ಮೂಲಕ ನನಗೆ ಆ ಒಂದು ಹೆಸರನ್ನ ಸೇರಿಸಿದ್ರು ಅಷ್ಟೇ. ಆ್ಯಂಡ್ ಸುಮಾರು ಜನಕ್ಕೆ ಇಂಟರ್ವ್ಯೂ ನೋಡ್ತಿರೋರ್ಗು ಗೊತ್ತಿರಲ್ಲ, ಫಾರ್ ದಟ್ ಪರ್ಪಸ್ ಹೇಳ್ತಾ ಇದ್ದೀನಿ. ಅಂದರೆ ಡಿ.ವೈ.ಎಸ್.ಪಿ. ರಾಜೇಶ್ ಅವ್ರ ಮಗ ನೀವು ಅಂತ. ಆ್ಯಂಡ್ ಬೀಯಿಂಗ್ ಈಗ ಒಬ್ಬ ಪೊಲೀಸ್ ಆಫೀಸರ್ ಮಗನಾಗಿ ಅಂದರೆ ಸಿನಿಮಾಗೆ ಬರೋದು ಅಥವಾ ಪ್ಯಾಷನ್ನಾಗಿ ಸಿನಿಮಾನ ಕನ್ಸಿಡರ್ ಮಾಡೋದು, ಅದು ಒಂದು ಚಾಲೆಂಜ್. ಬಿಕಾಸ್ ಹೇಳ್ತಾರಲ್ಲ, ಅಂದರೆ ಯೂಶ್ವಲಿ ಈಗ ಪೊಲಿಟಿಷಿಯನ್ ಮಕ್ಕಳು ಪೊಲಿಟಿಷಿಯನ್ಸ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ, ಇಲ್ಲಾಂದ್ರೆ ಆ್ಯಕ್ಟರ್ಸ್ ಮಕ್ಕಳು ಆ್ಯಕ್ಟರ್ಸ್ ಆಗಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಒಂದು ಪ್ಯಾಷನ್ನು, ಈ ಒಂದು ಪರ್ಪಸ್ಸು ಯಾವಾಗ ಹುಡ್ಕೋತು? ಆ್ಯಂಡ್ ಅದನ್ನು ಕನ್ವಿನ್ಸ್ ಮಾಡೋಕ್ಕೆಲ್ಲ ಕಷ್ಟ ಆಯಿತಾ? ಹೇಗಾಯಿತು? ಇಲ್ಲ, ಆ್ಯಕ್ಚುಲಿ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡೋದಕ್ಕೆ ಹೋದರೆ ಐ ಥಿಂಕ್ ಅಟ್ಲೀಸ್ಟ್ ಈಗಿರೋ ಒಂದು ಸಿನಾರಿಯೋಗೆ ಯಾರಾದರೂ ಒಬ್ಬರು ಫಿಲ್ಮ್ ಇಂಡಸ್ಟ್ರಿಗೆ ನನಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದಾಗ ನಾಟ್ ಎಲ್ಲ ಪೇರೆಂಟ್ಸು ಸಪೋರ್ಟಿವ್ ಏನಿರೋದಿಲ್ಲ. ಅಂದರೆ ಇನಿಷಿಯಲಿ ಆ್ಯಂಡ್ ನಮ್ಮ ಮನೇಲೂ ಸೇಮ್ ವಿಷಯನೇ ಇತ್ತು. ಅಂದರೆ ಇನಿಷಿಯಲಿ ಅಷ್ಟು ಸಪೋರ್ಟಿವ್ ಆಗಿ ಇರಲಿಲ್ಲ. ಬಟ್ ಪಾಸಿಟಿವ್ ಏನಂತ ಹೇಳಿದ್ರೆ, ನಮ್ಮ ತಂದೆಯವರು ಕಾಲೇಜಲ್ಲಿರುವಾಗ ನಾಟಕಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರು. ಸೊ ಅವರು ಸಾಕಷ್ಟು ನಾಟಕಗಳು ಮಾಡಿದ್ರು ಕಾಲೇಜಲ್ಲಿದ್ದಾಗ. ಅವರು ಕಲಾವಿದರಾಗಿದ್ದರು. ಬಟ್ ಅವರಿಗೆ ಬೇರೆ ಕಡೆ ಕರ್ಕೊಂಡು ಹೋಯ್ತು. ಅವರು ಲಾಯರ್ ಆಗಿ ಇದ್ದು ಆ ನಂತರ ಅವರು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ದು. ಬಟ್ ನಾನು ಎಲ್ಲೂ ಆ್ಯಕ್ಚುಲಿ ಯೂಶ್ವಲಿ ಹೇಳ್ಕೊಡಲ್ಲ, ನಮ್ಮ ತಂದೆಯವ್ರ ಪೊಲೀಸು ನಾನು ಮಾತಾಡೋಕ್ಕೆ ಹೋಗಲ್ಲ ಅದೆಲ್ಲ. ಬಿಕಾಸ್ ನನಗೆ ಅಲ್ಟಿಮೇಟ್ಲಿ ಯಾರ ಮಗ ಅಂತ ಅಷ್ಟು ಅದ್ರ ಬಗ್ಗೆ ಹೇಳೋದಕ್ಕಿಂತ ಅವ್ರೇನೋ ಒಂದು ಸಾಧನೆ ಮಾಡಿ ಅವ್ರೊಂದು ಹೆಸರು ಮಾಡ್ಕೊಂಡಿರ್ತಾರೆ. ಬಟ್ ಅದನ್ನು ಆ ಹೆಸರನ್ನ ಇಟ್ಕೊಂಡು ನಾನು ಅವ್ರ ಮಗ ಅಂತ ಹೇಳ್ಕೊಳ್ಳೋದು ನನಗೇನೋ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ನಾನು ಪರ್ಸ್ನಲಿ ಎಲ್ಲೂ ಹೇಳ್ಕೊಳ್ಳೋದಿಲ್ಲ. ಬಟ್ ನೀವು ಕೇಳಿದ್ದಕ್ಕೆ ಅವರು ಪೊಲೀಸಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ ಅಷ್ಟು ವರ್ಷಗಳಿಂದ ಈಗ. ಸೊ ಹೆಂಗೆ ಅಂದರೆ ಪ್ಯಾಷನ್ ಹುಟ್ಕೊಂಡಿದ್ದು ಟುವರ್ಡ್ಸ್ ಆ್ಯಕ್ಟಿಂಗ್? ಬಿಕಾಸ್ ನಿಮ್ಮನ್ನು ನಾವು ಸಲಗ ಮತ್ತು ಭೀಮಾದಲ್ಲೂ ನೋಡಿದ್ವಿ. ಆ್ಯಂಡ್ ಪ್ರಾಬ್ಲಿ ಈಗ ಇಂಟರ್ವ್ಯೂ ನೋಡಿದ್ರೆ ಯಾವುದಲ್ಲ ಕರೆಕ್ಟ್ ಇವ್ರು ನೋಡಿದ್ವಿ ತುಂಬ ಜನ ಅನ್ಕೋತಾ ಇರ್ತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಫುಲ್ ಪ್ಲೆಡ್ಜ್ ಹೀರೋ ಆಗಿ ಫಸ್ಟ್ ಟೈಮ್ ಅಂದರೆ ಟಾಸ್ಕಲ್ಲಿ ಕಾಣಿಸ್ಕೋತಾ ಇದ್ದೀರಾ. ಸೊ ಹೆಂಗಾಯಿತು ಈ ಪ್ರೋಸೆಸ್ಸು? ಇಲ್ಲ ಅಂದರೆ ನನ್ನ ಥಾಟ್ ಪ್ರೊಸೆಸ್ ಎರಡು ವಿಚಾರಗಳನ್ನ ನಾನು ತುಂಬ ಸ್ಟ್ರಾಂಗಾಗಿ ನಂಬ್ತೀನಿ. ಒಂದು, ಸಾಕಷ್ಟು ಜನಕ್ಕೆ, ಎಲ್ಲರಿಗೂ, ನೀವಾಗಿರ್ಬೋದು ಅಥವಾ ನಾನೇ ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲಿರುವಾಗ ತುಂಬ ಏನೇನೋ ಆಗಬೇಕು ಅಂತ ಇರುತ್ತೆ. ಪೊಲೀಸ್ಗೆ ಹೋಗ್ಬೇಕು ಅಂತಿರುತ್ತೆ, ಅಥವಾ ನಾನು ಆರ್ಮಿಗೆ ಹೋಗ್ಬೇಕು ಅಂತಿರುತ್ತೆ. ಆ್ಯಂಡ್ ನನಗೆ ಆರ್ಮಿ ಬಗ್ಗೆ ತುಂಬ ಪ್ಯಾಷನ್ ಇತ್ತು, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಬಗ್ಗೆ. ಎಸ್ಪೆಷಲಿ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋಸ್ ವಿಂಗಿಗೆ ಹೋಗಬೇಕಿತ್ತು ಅಂತಲೇ ನನಗೂ ಇತ್ತು. ಕೆಲವು ಡಾಕ್ಟರ್ಸ್ ಇರುತ್ತೆ, ಜರ್ನಲಿಸಮ್ ಇರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾವು ಎಲ್ಲರೂ ಒಂದೇ ಟೈಮ್ ಲೈಫಲ್ಲಿ ಬದುಕೋದು, ಓನ್ಲಿ ಒನ್ ಲೈಫ್ ಇರೋದ್ರಿಂದ
ಎಲ್ಲ ಆಸೆಗಳನ್ನು ಒಂದೇ ಜೀವನದಲ್ಲಿ ಮಾಡೋದಕ್ಕಾಗೋದಿಲ್ಲ. ಹ್ಮ್ ಬಟ್ ಆ ಎಲ್ಲ ಜೀವನಗಳನ್ನು ಒಂದೇ ಜೀವನದಲ್ಲಿ ಜೀವಿಸ್ಬೇಕು ಅಂದರೆ ನೀವು ಕಲಾವಿದ ಆಗಿದ್ದಾಗ ಮಾತ್ರ ಅದು ಸಾಧ್ಯ. Okay. ಒಂದು ಸಿನಿಮಾಲಿ ನೀನು ಪೊಲೀಸ್ ಆಗಿ ಪಾತ್ರ ನೆರವೇರಿಸ್ಬೋದು, ಇನ್ನೊಂದು ಸಿನಿಮಾಲಿ ಆರ್ಮಿ ಅಲ್ಲಿ ಪಾತ್ರ ನೆರವೇರಿಸ್ಬೋದು, ಡಾಕ್ಟ್ರಾಗಿ ನೆರವೇರಿಸ್ಬೋದು, ಸಾಕಷ್ಟು ಮಾಡಬಹುದು. ಸೊ ಐ ಥಿಂಕ್ ಸಾಕಷ್ಟು ಜೀವನಗಳು ಒಂದೇ ಜೀವನದಲ್ಲಿ ನೀವು ಅಚೀವ್ ಮಾಡ್ಬೋದು ಅಂತ ಅಂದರೆ ಅಟ್ಲೀಸ್ಟ್ ಒಂದ್ಸಲ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಾದರೆ ಅದು ಕಲಾವಿದನಿಗೆ ಮಾತ್ರ ಸಾಧ್ಯ. ಆದರೆ ಒಬ್ಬ ಕಲಾವಿದನ ನೋಡಿದಾಗ ಮಾತ್ರನೇ ಅವರ ಒಂದಷ್ಟು ಎಷ್ಟೇ ಬ್ಯುಸಿ ಇದ್ದಾಗ ಕೆಲಸ ಇದ್ರೂ ಕೂಡ ಬರೀ ಒಂದು ಪ್ರೀತಿಯಿಂದ ಮಾತಾಡ್ಸೋದಿಕ್ಕೆ ಜೆನ್ಯೂನ್ ಆಗಿ ಬಂದು ಮಾತಾಡ್ಸೋದಿಕ್ಕೆ ಮಾತ್ರ ಬರ್ತಾರಲ್ಲ, ಅದು ಐ ಥಿಂಕ್ ಸಾಕಷ್ಟು ಪವರ್ಫುಲ್ ಫೋರ್ಸ್ ಅನ್ಸುತ್ತೆ ನನಗೆ. ಬಿಕಾಸ್ ತುಂಬ ಜೆನ್ಯೂನ್ ಪ್ರೀತಿ ಅದು, ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಲ್ದಿರುವಂತಹ ಪ್ರೀತಿ, ಅದು ಕಲಾವಿದನಿಗೆ ಮಾತ್ರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಅದರಿಂದ ಸಿನಿಮಾ. ಓಕೆ, ಹೇಗಾಯಿತು ಸಲಗ? ಅಂದರೆ ಅಲ್ಲಿ ಕೂದಲು ಬಿಟ್ಕೊಂಡು ಅಲ್ಲೇ ಬೇರೆ ಥರ ಇದ್ರಿ. ಆ್ಯಂಡ್ ಭೀಮಾ ಸಿನಿಮಾದಲ್ಲೇ ಒಂದು ರಿಚ್ ಬಾಯ್, ಒಂದು ಬ್ರ್ಯಾಡ್ ಥರ, ಅಲ್ಲಿದ್ದ ಲುಕ್ ಆ್ಯಂಡ್ ಫೀಲೇ ಬೇರೆ. ನಿಮ್ಮ ಜೊತೆ ಇವಾಗ ಮಾತಾಡ್ಬೇಕಾರೆ, ಈವನ್ ಇಂಟರ್ವ್ಯೂಗಿಂತ ಮುಂಚೆ ಮಾತಾಡ್ಬೇಕಾರೆ ಪರ್ಸ್ನಲಿ ಯು ಆರ್ ಎ ಟೋಟಲ್ ಡಿಫ್ರೆಂಟ್ ಪರ್ಸನ್, ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್. ಹೆಂಗಾಯಿತು ಅಂದರೆ ಸ್ಮಾಲ್ ಈಗ ನಟ ಆಗಬೇಕು ಅಂತ ಅಂದ್ಕೊಂಡ ತಕ್ಷಣ ಒಂದು ಸಿನಿಮಾದಲ್ಲಿ ಪೂರ್ತಿ ಪ್ರಮಾಣದ ಹೀರೋ ಆಗಿ ಆಗೋವಂಥದ್ದಕ್ಕೆ ನಿಮಗೆ ಕಷ್ಟ ಅಲ್ಲ, ಬಟ್ ಸ್ಟಿಲ್ ವೈ ಸಲಗ, ವೈ ಭೀಮಾ? ಇಲ್ಲ, ಆ್ಯಕ್ಚುಲಿ ಪೂರ್ತಿ ಪ್ರಮಾಣದಲ್ಲಿ ನಾನು ಈಗ ಏನು ನಟನೆ ಮಾಡಿದ್ದೀನಿ ಅದು ಕಷ್ಟನೇ. ಸೊ ಫಸ್ಟ್ ನಾನು ಮಾಡಲಿಂಗ್ ಮಾಡ್ತಿದ್ದೆ. ನನ್ನ ಕಾಲೇಜಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಒಂದಿತ್ತು. ಆಗ ಒಬ್ಬರು ಬಂದಿದ್ರು, ಅವ್ರು ಆ ಕಾಲಕ್ಕೆ ಅವರು ಮಾಡಲಿಂಗ್ ಎಲ್ಲ ನೋಡಿ, ಅಂದರೆ ಶಿ ವಾಸ್ ವೆರಿ ಬಿಗ್ ಮಾಡಲಿಂಗಲ್ಲಿ. ಅವ್ರು ನೋಡಿ ನೀನು ಟ್ರೈ ಮಾಡು ಅಂತ ಹೇಳಿದಾಗ ನಾನು ಟ್ರೈ ಮಾಡಿದ್ದೆ. ಫಸ್ಟ್ ಟೈಮ್ 2017 ಟ್ರೈ ಮಾಡಿದೆ ಮಿಸ್ಟರ್ ಬ್ಯಾಂಗ್ಳೂರ್, ಅದು ಗೆಲ್ಲಿಲ್ಲ ನಾನು. ಮತ್ತೆ 18 ಟ್ರೈ ಮಾಡಿದೆ, ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ದೆ. ಆನಂತರ 19 ಮಿಸ್ಟರ್ ಕರ್ನಾಟಕ ಅನ್ನೋ ಟೈಟಲ್ನ ಮಾಡಲಿಂಗಲ್ಲಿ ವಿನ್ ಆದೆ. ಆನಂತರ 2020 ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಗೋವಾಲ್ಲಿ ಡೆಲ್ಲಿ ಒಬ್ಬ ಹುಡುಗ ಬಂದಿದ್ದ, ಅವನ ವಿರುದ್ಧ ಮಿಸ್ಟರ್ ಇಂಡಿಯಾ ಅಂಡರ್-21 ಅನ್ನೋ ಒಂದು ಕ್ಯಾಟಗರಿಯಲ್ಲಿ ನಾನು ವಿನ್ ಆಗಿದ್ದೆ ಆ ಟೈಮಲ್ಲಿ. ಆ್ಯಂಡ್ ಅದೇ ಸಮಯದಲ್ಲಿ ನಮ್ಮ ತಂದೆಯವ್ರಿಗೆ ದುನಿಯಾ ವಿಜಯಣ್ಣ ಪರಿಚಯ ಇದ್ರು. ಸೊ ಅವರು ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ರು ಕೂಡ. ಅವ್ರು ನನಗೊಂದು ಅವಕಾಶ ಮಾಡಿಕೊಟ್ರು. ಸೊ ಅದು ನನ್ನ ಪುಣ್ಯ, ಅವ್ರು ನನಗೆ ಅವಕಾಶ ಮಾಡಿಕೊಟ್ಟಿದ್ದು. ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ಆ್ಯಂಡ್ ಈವನ್ ಮುಂದಕ್ಕೂ ಕೂಡ ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಅಣ್ಣನಿಗೆ. ಅದು ಒಂದೇ ಅಲ್ದಿರ ಆ ನಂತರ ನನಗೆ ಭೀಮಾಲಿ ತುಂಬ ಪ್ರಾಮುಖ್ಯತೆ ಇರುವಂತಹ ಒಂದು ಪಾತ್ರ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ರು. ಸಲಗಾಲಿ ಸಾಕಷ್ಟು ಜನ ನೋಟಿಸ್ ಮಾಡಿಲ್ಲ ಅಂದ್ರೂ ಕೂಡ ಅದ ಪಾತ್ರ ಬರುವಂಥ ಸಮಯ ಕಮ್ಮಿ ಆಗಿರ್ಬೋದು, ಆದರೆ ಎಲ್ಲ ಥರ ಭಾವನೆಗಳನ್ನ ವ್ಯಕ್ತಪಡಿಸೋ ಒಂದು ಸ್ಪೇಸ್ ನನಗೆ ಕ್ರಿಯೇಟ್ ಆಗಿತ್ತು ಅಲ್ಲಿ. ಅದು ಎಲ್ಲರಿಗೂ ಸಿಗಲ್ಲ ಆ ಥರ ಒಂದು ಅವಕಾಶ, ಅಥವಾ ಆ ಥರ ಒಂದು ಪಾತ್ರ, ಅಷ್ಟು ವೈಟೇಜ್ ಇರುವಂತಹ ಪಾತ್ರ, ಎಲ್ಲ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ಪಾತ್ರ. ಅದು ನನಗೆ ಅಣ್ಣ ಮಾಡಿಕೊಟ್ಟಿದ್ದಕ್ಕೆ ಅದು ನನ್ನ ಐ ಆಮ್ ವೆರಿ ಗ್ರೇಟ್ಫುಲ್. ಆನಂತರ ಭೀಮಲ್ಲೂ ತುಂಬ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಕೂಡ ನನಗೆ ಅವಕಾಶ ಮಾಡಿಕೊಟ್ರು. ಸೊ ಇಲ್ಲಿಂದನೇ ನಾನು ದುನಿಯಾ ವಿಜಯಣ್ಣನಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಟಾಸ್ಕಲ್ಲಿ ಅಂದರೆ ಫುಲ್ ಪ್ಲೇಜ್ ಹೀರೋ ಆಗಿ ಅಫ್ಕೋರ್ಸ್ ಮಾಡಿದ್ರ, ಬಟ್ ಒಂದು ಟೇಕ್ ಅವೇ ಸಲಗ ಮತ್ತು ಭೀಮಾಯಿಂದ, ಬಿಕಾಸ್ ಅದನ್ನು ಡೈರೆಕ್ಟ್ ಮಾಡಿದ್ದು ದುನಿಯಾ ವಿಜಯ್ ಅವರು, ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ರ. ಸೊ ಒಂದು ಟೇಕ್ ಅವೇ ಇರುತ್ತಲ್ಲ, ಎಲ್ಲರೂ ಲರ್ನಿಂಗ್ ಇರುತ್ತೆ, ಎಲ್ಲ ಲರ್ನ್ ಮಾಡ್ತಿರ್ತೀವಿ, ಇಲ್ಲ ಬೇರೆ ಥರ ಏನೋ ಮಾಡಬೇಕು ಏನೋ ಅಂತ. ಯಾವುದಾದ್ರೂ 1-2 ವಿಷಯಗಳು ಅಲ್ಲಿಂದ ಲರ್ನ್ ಮಾಡಿ ನೀವು ಇಲ್ಲಿಗೆ ಆ್ಯಕ್ಟಿಂಗ್ ಸ್ಕಿಲ್ಸ್ಗೋ ಅಥವಾ ಆ್ಯಕ್ಟಿಂಗ್ ಕೆರಿಯರ್ಗೋ ಆ್ಯಸ್ ಅನ್ ಆರ್ಟಿಸ್ಟ್ ಯೂಸ್ ಮಾಡಿರೋದು ಏನಾದ್ರು ಆಗ್ತಾ ಇದೆಯಾ, ಅಥವಾ ಏನಾದ್ರು ಆಗಿದೆಯಾ ಆ ಥರ? ಐ ಥಿಂಕ್ ಪ್ರತಿಯೊಂದು ಪಾತ್ರ ಅಂತ ಬಂದಾಗ ಅದಕ್ಕೆ ಬೇರೆ ಬೇರೆ ಥರ ಒಂದಷ್ಟು ಎಮೋಷನ್ಸ್ನ ನಾವು ಟ್ರೈನ್ ಮಾಡಬೇಕಾಗತ್ತೆ ನಮ್ಮ ಮೈಂಡಿಗೆ. ಅಥವಾ ಆ ಪಾತ್ರ ಏನಿದೆ ಅದು ಕಾಲ್ಪನಿಕ ಆಗಿರುತ್ತೆ, ಆ ಕಾಲ್ಪನಿಕ ಪಾತ್ರಕ್ಕೆ ಜೀವ ತುಂಬಿಸೋ ಕೆಲಸ ನಟ ಮಾಡಬೇಕಾಗತ್ತೆ. ಸೊ ಆ ಕಾಲ್ಪನಿಕ ಪಾತ್ರದ ಆಲೋಚನೆಗಳೇನಿದೆ, ವಿಚಾರಧಾರೆಗಳೇನಿದೆ, ಅದನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಅಬ್ಸರ್ವ್ ಮಾಡಿಕೊಂಡು ನಾನು ಅದೇ ವ್ಯಕ್ತಿ ಅಂತ ಯೋಚನೆ ಮಾಡಬೇಕಾಗತ್ತೆ. ಸೊ ಸಲಗಲ್ಲಿ ನಾನು ಫಸ್ಟು ಹೋದಾಗ ನನಗೆ ಸಿನಿಮಾ ಕ್ಯಾಮ್ರಾನೇ ನಾನು ನೋಡಿರಲಿಲ್ಲ, ಹೆಂಗಿರುತ್ತೆ ಏನು ಅಂತ. ಸೊ ಅಲ್ಲಿ ನನಗೆ ಸಾಕಷ್ಟು ಕಲಿಯೋದು ಸಿಕ್ತು. ಅಂದರೆ ಕ್ಯಾಮ್ರಾ ಅಂದರೆ ಹಿಂಗಿರುತ್ತೆ, ಓಕೆ ನಾನು ಇಲ್ಲಿ ಇರಬೇಕು, ಕ್ಯಾಮ್ರಾನ ಡೈರೆಕ್ಟಾಗಿ ಲೆನ್ಸ್ನ ನೋಡಬಾರ್ದು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ. ಅದೊಂದು ಕಲಿತಾ ಹೋದೆ. ಬಟ್ ಭೀಮಾಗೆ ಬರೋಷ್ಟರಲ್ಲಿ, ಭೀಮಾಲ್ ನನಗೆ ಅವಕಾಶ ಆದಾಗ ಅದನ್ನು ನನಗೆ ಗೊತ್ತಿತ್ತು, ಒಂದು ಬೇಸಿಕ್ ನಾನು ಕಲ್ತಿದ್ದಾಗ. ಆಗನೂ ಕೂಡ ನನಗೆ ಟೆಕ್ನಿಕಲಿ ಸ್ಟ್ರಾಂಗ್ ಇರಲಿಲ್ಲ. ಅಂದರೆ ಓಕೆ ಈ ಕ್ಯಾಮ್ರಾ ಹಿಂಗೆ, ಈ ಲೈಟಿಂಗ್ ಅಂದರೆ ನನಗೆ ಗೊತ್ತೇ ಇಲ್ಲ ನಾನು ಹೆಂಗೆ ಕಾಣಿಸ್ತೀನಿ ಅಂತ. ಟೆಕ್ನಿಕಲ್ ಆಗಿ ಐ ಫೀಲ್ ನೀವು ತುಂಬ ಸ್ಟ್ರಾಂಗ್ ಆಗಿದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಿಮಗೆ ಗೊತ್ತಾಗತ್ತೆ ದ್ಯಾಟ್ ನೀವು ಏನು ಜಸ್ಟಿಸ್ ಮಾಡಬೇಕು,
ಕ್ಯಾಮ್ರಾ ಇಲ್ಲಿಟ್ಟಿದ್ದಾರೆ ಅಂದರೆ ನೀವು ಹೆಂಗೆ ಅದನ್ನು ಫೇಸ್ ಮಾಡಬೇಕು, ಏನು ಬೇಕಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಆಗುತ್ತೆ. ನನಗೆ ಭೀಮಲ್ಲೂ ಕೂಡ ಅದು ಅರ್ಥ ಆಗಿರಲಿಲ್ಲ. ಬಟ್ ನನಗೆ ಭಯ ಇತ್ತು ಸಲಗ ಮಾಡಿದಾಗ, ಕ್ಯಾಮ್ರಾ ಮುಂದೆ ಅಷ್ಟು ಜನ ಮುಂದೆ ಆ್ಯಕ್ಟಿಂಗ್ ಮಾಡೋದು ಒಂದು ಭಯ ಇತ್ತು ನನಗೆ. ಬಟ್ ಭೀಮಾ ಮಾಡಿದ ನಂತರ ಆ ಭಯ ಹೋಯ್ತು ನನಗೆ. ಸೊ ಆ ಭಯ ಹೋಗಿದ್ದಕ್ಕೆ ಟಾಸ್ಕ್ ಅನ್ನೋ ಸಿನಿಮಾಲಿ ನಾನು ಫ್ರೀಯಾಗಿ ಮಾಡಿದೆ. ಈ ಸಿನಿಮಾಲೆಲ್ಲೂ ನನಗೆ ಓಕೆ ಈ ಒಂದು ಸೀನ್ ಕೊಟ್ಟಾಗ ಗಾಬರಿ ಆಗೋದು, ನರ್ವಸ್ ಆಗೋದು ಆ ಥರ ನನಗೇನಾಗಲಿಲ್ಲ ಈ ಸಿನಿಮಾಲಿ. ಆ ಕ್ರೆಡಿಟು ಭೀಮಾಗೆ ಹೋಗ್ಬೇಕು. ಸೊ ಭೀಮಾಲ್ ನನಗೆ ಅಷ್ಟು ಆ ಪಾತ್ರದಲ್ಲಿ ನಾನು ಹೆಂಗೆ ಟ್ರೈನ್ ಮಾಡ್ಕೊಂಡಿದ್ದೆ ಅಥವಾ ಆ ಒಂದು ಜರ್ನಿ ಏನಿದೆ ಭೀಮಾದು, ಅಲ್ಲಿ ನನಗೆ ಕ್ಯಾಮ್ರಾ ಭಯ ಹೊರಟೋಯ್ತು. ಸೊ ದಟ್ ಈಸ್ ಒನ್ ಟೇಕ್ ಅವೇ ನೀವು ಕೇಳಿದ್ರೆ. ಅಂಡ್ ಟಾಸ್ಕ್ ಸಿನಿಮಾದ ಬಿಗ್ಗೆಸ್ಟ್ ಟಾಸ್ಕ್ ನಿಮ್ಗೆ ಆಸ್ ಅನ್ ಆರ್ಟಿಸ್ಟ್ ಏನು? ನೇಮ್ ಔಟ್ ಮಾಡಿ ಇದು ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಅಥವಾ ಟಾಸ್ಕ್ ಅಂತ ನೀವು ಕೇಳಿದ್ದಕ್ಕೆ. ಐ ಫೀಲ್ ಆಕ್ಷನ್ ಸೀಕ್ವೆನ್ಸಸ್ ನಿಜವಾಗ್ಲೂ ಒಂದು ಟಾಸ್ಕ್ ಆಗಿತ್ತು ನನಗೆ. ಯಾಕಂದ್ರೆ ನಾನು ನನ್ನ ಪರ್ಸನಲ್ ಲೈಫಲ್ಲಿ ಮಾರ್ಷಲ್ ಆರ್ಟ್ಸ್ ಅಭ್ಯಾಸ ಮಾಡ್ತೀನಿ, ಟ್ರೈನ್ ಮಾಡ್ತಾ ಇದ್ದೀನಿ ಒಂದಷ್ಟು ವರ್ಷಗಳಿಂದ. ಬಟ್ ಅದೇ ಬೇರೆ ಆಗತ್ತೆ ಅಂಡ್ ಸಿನಿಮಾಲಿಗೆ ಬೇಕಾಗಿರುವಂತಹ ಫೈಟ್ಗಳೇ ಬೇರೆ ಆಗತ್ತೆ. ತುಂಬಾ ರಿಸ್ಕಿ ಆಗಿರುತ್ತೆ, ಒಂದೊಂದ್ಸಲ ತುಂಬಾ ಜೋರಾಗಿ ಏಟ್ ಬಿದ್ಬಿಡುತ್ತೆ. ಸೊ ಅದು ಹೆಂಗೆ ಕಂಟ್ರೋಲ್ ಹೆಂಗಿರ್ಬೇಕು ನಮಗೆ ಒಂದು ಫೈಟಲ್ಲಿ, ಅಥವಾ ಒಬ್ಬರಿಗೆ ನಾವು ಯಾವುದೋ ಒಂದು ಸೀಕ್ವೆನ್ಸಲ್ಲಿ ಹರ್ಟ್ ಮಾಡಬೇಕು ಅಂದರೆ ಕ್ಯಾಮ್ರಾ ಫೇವರಿಗೆ ಹರ್ಟ್ ಮಾಡಬೇಕು ಅಂತ ಆದಾಗೂ ಕೂಡ ನಾವು ಹೆಂಗೆ ಮಾಡಬೇಕು ಅನ್ನೋದು ಅದೊಂದು ಗೊತ್ತಿರೋದಿಲ್ಲ. ತುಂಬ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಈ ಮೂವಿಯಲ್ಲಿ ಅದೊಂದು ಟಾಸ್ಕ್ ಆಗಿತ್ತು. ಬಟ್ ಲಕ್ಕಿಲಿ ನಮ್ಮ ಪುಣ್ಯಕ್ಕೆ ಅರ್ಜುನ್ ಮಾಸ್ಟರ್ ತುಂಬ ಕೇರ್ ತಗೊಂಡು ತುಂಬ ಅಂದರೆ ಸಾಕಷ್ಟು ಸಲ ಮಾನಿಟರ್ಸ್ ಎಲ್ಲ ಮಾಡಿಸಿ ತುಂಬ ಕೇರ್ಫುಲ್ಲಾಗಿ ನಮ್ಗೆ ಚೆನ್ನಾಗಿ ಮಾಡಿ ಮುಗಿಸ್ಕೊಟ್ರು. ಬಟ್ ಅವರಿಂದನೂ ನಾನು ಈ ಸಿನಿಮಾಲಿ ನನಗೆ ತುಂಬ ಹೆಲ್ಪ್ ಆಯಿತು ಅರ್ಜುನ್ ಮಾಸ್ಟ್ರಿಂದ. ಲಾಟ್ ಆಫ್ ರೆಸ್ಪೆಕ್ಟ್ ಫಾರ್ ಹಿಮ್. ಯಾಕಂದರೆ ಅಷ್ಟು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದ್ರೇ ಅಲ್ಲಿ ವಿ ಆರ್ ಪ್ರೋನ್ ಟು ರಿಸ್ಕ್ ಅಂತಲೇ ಅರ್ಥ. ಬಟ್ ಅದನ್ನು ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಾದ್ಮೇಲೆ ನನಗೆ ಅದೊಂದು ಭಯ ಇತ್ತು, ಆ್ಯಕ್ಷನ್ ಸೀಕ್ವೆನ್ಸ್ ಹೆಂಗೆ ಮಾಡ್ಬೋದು, ನಂದೇನು ಮಿಸ್ಟೇಕ್ಸ್ ಇದೆ ಅಂತ. ನಾನು ಡೆಫಿನೆಟ್ಲಿ ಈ ಸಿನಿಮಾ ಮಾಡಿದಾಗೂ ಕೂಡ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಸಾಕಷ್ಟು ಮಿಸ್ಟೇಕ್ಗಳು ಮಾಡಿದ್ದೀನಿ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ. ಬಟ್ ಅದನ್ನು ತೀಡಿ ನಮಗೆ ತುಂಬ ಚೆನ್ನಾಗಿ ಮಾಡೋದಕ್ಕೆ ಅರ್ಜುನ್ ಮಾಸ್ಟರ್ ಹೆಲ್ಪ್ ಮಾಡಿದ್ರು. ಬಟ್ ಐ ಥಿಂಕ್ ಅವ್ರ ಸಪೋರ್ಟ್ ಇಲ್ದಿರ ಅದು ಆಗ್ತಿರ್ಲಿಲ್ಲ. ಬಟ್ ಈಗ ಆ ಭಯನೂ ಹೋಯ್ತು. ಸೊ ಎವ್ರಿ ಮೂವಿಯಲ್ಲಿ ಏನೋ ಒಂದಿರುತ್ತೆ ನಿಮಗೆ ಕಷ್ಟಕರ ಆಗಂಥದ್ದು, ಬಟ್ ಪ್ರತಿಯೊಂದು ಸಿನಿಮಾ ಒಂದು ಲೆಸನ್ ಆಗ್ತಾ ಹೋಗುತ್ತೆ, ಏನೋ ಒಂದು ಕಲಿತಾ ಹೋಗ್ತೀರಾ. ಸೊ ದಟ್ ಈಸ್ ದ ಟಾಸ್ಕ್ ದಟ್ ಐ ಥಿಂಕ್ ತುಂಬ ಕಷ್ಟ ಅಂತ ನನಗೆ ಅನಿಸಿದ್ದು. ಬಟ್ ಈಗ ಕಷ್ಟ ಅಂತ ಅನ್ಸೋದಿಲ್ಲ. ಟ್ರೈಲರ್ ನೋಡಿದ್ರೆ ಸಿನಿಮಾ ಒಂದು ಥ್ರಿಲ್ಲರ್ ಜಾನ್ರೆ ಅಥವಾ ಒಂದು ಸೀಟೆಡ್ ಥ್ರಿಲ್ಲರ್ ಅಥವಾ ಕ್ರೈಮ್ ಥ್ರಿಲ್ಲರ್, ಸಸ್ಪೆನ್ಸ್ ಥ್ರಿಲ್ಲರ್ ಈ ಕ್ಯಾಟಗರಿಗೆ ಬರುತ್ತೆ ಅಂತ ಮೇಲ್ನೋಟಕ್ಕಂತೂ ಅನ್ನಿಸ್ತದೆ. ಸೊ ಈ ಸಿನಿಮಾ ಅಂದರೆ ಟ್ರೈಲರ್ ನೋಡಿದಾಗಲೂ ಗೊತ್ತಾಗುತ್ತೆ ಅದರಲ್ಲಿ ಹೀರೋಯಿನ್ ಕಾಣಿಸೋದೇ ಇಲ್ಲ. ನೀವು ಮತ್ತು ಇನ್ನೊಬ್ರು ಮೇನ್ ಲೀಡ್ ಇದ್ದೀರಾ, ಇಬ್ಬರು ಸುತ್ತಾನೆ ನಡೀತಿರುತ್ತೆ. ಆ್ಯಂಡ್ ಒಂದಷ್ಟು ನೈಲ್ ಬೇಟಿಂಗ್ ಮೂಮೆಂಟ್ಸ್ ಅಲ್ಲೇ ಸಿನಿಮಾ ಚೇಸಿಂಗ್ ಎಲ್ಲ ನಡ್ಕೊಂಡು ಹೋಗುತ್ತೆ. ಫಸ್ಟ್ ಟೈಮ್ ಈ ಕತೆ ಕೇಳಿದಾಗ ಅಂದರೆ ಇದು ವರ್ಕ್ ಆಗುತ್ತೆ ಅಥವಾ ವರ್ಕ್ ಆಗಲ್ಲ ಅಥವಾ ಏನು, ವಾಟ್ ವಾಸ್ ಯುವರ್ ಫಸ್ಟ್ ಕಾಲ್? ಎರಡು ವಿಚಾರಗಳು. ಒಂದು ನೇರವಾಗಿ ಹೇಳಬೇಕಂದ್ರೆ ನನಗಿದ್ದಿದ್ದು ಓನ್ಲಿ ಆಪ್ಷನ್ನೇ ಈ ಸಿನಿಮಾ. ನನಗೆ ನಾನು ಚೂಸ್ ಮಾಡ್ತೀನಿ ಅಂತ ವಿಷಯನೇ ಇಲ್ಲ ಇಲ್ಲಿ. ನನಗೆ ಅವಕಾಶ ಬಂದಿದೆ ದೊಡ್ಡ ವಿಷಯ. ಸೊ ಐ ವಾಸ್ ಆಲ್ವೇಸ್ ರೆಡಿ. ನಾನು ಏನು ಬಂದರೂ ಮಾಡ್ತೀನಿ ಅನ್ನೋದೇ ನಾನು ರೆಡಿ ಆಗಿದ್ದೆ. ಸೊ ಅದು ಒಂದು. ಆ್ಯಂಡ್ ಈಗ ಸಿನಿಮಾ ರಿಲೀಸ್ ಆಗ್ತಿರೋದು ನವೆಂಬರ್ 21ನೇ ತಾರೀಕು. ಅಂದರೆ ನವೆಂಬರ್ 21 ತಾರೀಕು ನೋಡೋಕೆ ಹೋದರೆ ಬಾಕ್ಸ್ ಆಫೀಸಲ್ಲಿ ಸಿಕ್ಕಾಬಿಟ್ಟೆ ಸಿನಿಮಾಗಳು ರಿಲೀಸ್ ಆಗ್ತದೆ. ಮೊದಲನೇ ಸಿನಿಮಾ ಫುಲ್ ಫ್ಲೆಡ್ಜ್ ಹೀರೋ ಆಗಿ ರಿಲೀಸ್ ಆಗ್ತಿರೋ ಟೈಮಲ್ಲಿ ಇಷ್ಟು ಸಿನಿಮಾಗಳ ಮಧ್ಯೆ ರಿಲೀಸ್ ಆಗಬೇಕಾದ್ರೆ ಅದೊಂದು ಇನ್ಸೆಕ್ಯೂರಿಟಿನೂ ಇದೆ. ಎಲ್ಲರೂ ಅಕಸ್ಮಾತ್ ಸಿನಿಮಾ ಕಣ್ಮರೆ ಆಗ್ಬಿಡ್ಬೋದು, ಇಲ್ಲ ಕಳೆದೋಗ್ಬೋದು, ಅಥವಾ ಇದನ್ನು ಹೆಂಗೆ ಮಾರ್ಕೆಟ್ ಮಾಡೋದು, ಬಿಕಾಸ್ ಜನಕ್ಕೆ ಎಷ್ಟು ನೋಡೋ ಆಪ್ಷನ್ಸ್ ಇದೆ, ಅವ್ರಿಗೆ ಅದನ್ನು ತಲುಪಿಸೋದು ಕೂಡ ಒಂದು ಟಫೆಸ್ಟ್ ಟಾಸ್ಕ್. ಆ ಡೇಟನ್ನೇ ಚೂಸ್ ಮಾಡಿದ್ದು ಅಥವಾ ಈ ಒಂದು ಬಾಕ್ಸ್ ಆಫೀಸ್ ಗೇಮ್ ಇದೆಯಲ್ಲ, ಈ ಲಾಜಿಕ್ಸ್ ಹೆಂಗೆ ನಿಮ್ಮ ತಲೆ ನೋಡ್ತಿದೆ? ಆ್ಯಕ್ಚುಲಿ ಡೇಟನ್ನು ಚೂಸ್ ಮಾಡೋದೆಲ್ಲ ನಮ್ಮ ಟೀಮ್ ಏನಿದೆ ಅವರೇ, ನನಗೆ ಸಂಬಂಧ ಇಲ್ಲ ಡೇಟ್ ಚೂಸ್ ಮಾಡೋ ವಿಚಾರದಲ್ಲಿ. ಬಿಕಾಸ್ ನಾನು ಒಬ್ಬ ನಟ ಅಷ್ಟೇ, ನನ್ನ ಕೆಲಸ ಏನಿದೆ ಅದನ್ನು ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅನ್ನೋದು ನನ್ನ ನಂಬಿಕೆ. ಆದರೆ ನಾಳೆ ದಿನ ಏನಾದರೂ ಒಂದಷ್ಟು ಮಿಸ್ಟೇಕ್ಗಳು ನನ್ನ ಪರ್ಫಾರ್ಮೆನ್ಸಲ್ಲಾಗಿರ್ಬೋದು, ನನ್ನ ನಟನೆಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನು ಡೆಫಿನೆಟ್ಲಿ ನಾನು ಪಾಸಿಟಿವ್ ಆಗಿ ತೊಗೊಂಡು ಮತ್ತೆ ಇನ್ನೊಂದು ಸಿನಿಮಾ ಮಾಡುವಾಗ ಅದನ್ನು ಕರೆಕ್ಟ್ ಮಾಡ್ತಾ ಹೋಗ್ತೀನಿ. ಇದನ್ನು ಮಾತ್ರ ನಾನು ಹೇಳಬಲ್ಲೆ. ಬಟ್ ಇದರ ಆಚೆಗೆ ಭಯ ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ, ಏನಾಗಬಹುದು ಅನ್ನೋ ಒಂದು ಕುತೂಹಲನೂ ಇದೆ, ಭಯನೂ ಇದೆ. ಭಯ ಸ್ವಲ್ಪ ಜಾಸ್ತಿ ಇದೆ ಕುತೂಹಲ ಅನ್ನೋದಕ್ಕಿಂತ ಹೆಚ್ಚಾಗಿ. ಬಟ್ ಐ ಥಿಂಕ್ ಪ್ರಮೋಷನ್ ವೈಸ್ ಅಂತ ಬಂದಾಗ ಕೂಡ ನಮ್ಮ ಕೈಯಲ್ಲಿ ಏನೇನಾಗತ್ತೋ ನಮ್ಮ ಶಕ್ತಿ ಮೀರಿ ನಾವೆಲ್ಲ ಮಾಡ್ತಿದ್ದೀವಿ. ಬಟ್ ಕತೆ ಚೆನ್ನಾಗಿತ್ತು ಅಂದರೆ ಮಾತ್ರನೇ ಸಿನಿಮಾ ವರ್ಕೌಟ್ ಆಗುತ್ತೆ. ಅಲ್ಟಿಮೇಟ್ಲಿ ಜನಕ್ಕೆ ಇಷ್ಟ ಆಗಬೇಕಷ್ಟೆ. ಸೊ ಜನಕ್ಕೆ ಸಿನಿಮಾ ನೋಡಿದಾದ್ಮೇಲೆ ತುಂಬ ಖುಷಿ ಆಗುತ್ತೆ, ಅಥವಾ ಅವರಿಗೆ ಎಲ್ಲೂ ಡಿಸಪಾಯಿಂಟ್ ನಾವು ಮಾಡಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಒಂದು
ಸಿನಿಮಾ ಅಲ್ಲಿ. ಆ್ಯಂಡ್ ನೀವು ಹೇಳ್ದಂಗೆ ಸಾಕಷ್ಟು ಬೇರೆ ಸಿನಿಮಾಗಳು ಕೂಡ ಅದೇ ಡೇಟಲ್ಲಿ ಬರ್ತಿರೋದ್ರಿಂದ ಎಲ್ಲರಿಗೂ ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೇದಾಗಲಿ. ಐ ಥಿಂಕ್ ಎಲ್ಲ ಸಿನಿಮಾನೂ ಚೆನ್ನಾಗೇ ಓಡಲಿ, ಅದರಲ್ಲಿ ನಮ್ಮದು ಚೆನ್ನಾಗಿ ಓಡಲಿ ಅಂತ ಅಷ್ಟೇ. ಈಗ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ರ, ಸಿನಿಮಾಲಿ ಡಬ್ಬಿಂಗು ಮಾಡಿರ್ತೀರ, ಆ್ಯಂಡ್ ಈಗ ಅದಾದ್ಮೇಲೆ ಸಿನಿಮಾನ ಕೂಡ ನೋಡಿರ್ತೀರ, ಇನ್ನೇನು ಅತಿ ಶೀಘ್ರದಲ್ಲಿ ರಿಲೀಸು ಆಗ್ತದೆ. ಈಗ ಆರ್ಟಿಸ್ಟ್ ಪರ್ಸ್ಪೆಕ್ಟಿವಿಂದ ಬಿಟ್ಟು ಒಬ್ಬ ಆಡಿಯನ್ಸ್ ಪರ್ಸ್ಪೆಕ್ಟಿವಿಂದ ಸಿನಿಮಾ ನೋಡಿದಾಗ ನಿಮಗೆ ಪ್ರತಿಯೊಂದು ಸಿನಿಮಾದಲ್ಲೂ ಒಂದೊಂದು ಯುನೀಕ್ ಸೆಲ್ಲಿಂಗ್ ಪಾಯಿಂಟ್ಸ್ ಇರುತ್ತೆ, ಯು ಎಸ್ ಪಿಸ್ ಇದ್ದೇ ಇರುತ್ತೆ. ಟಾಸ್ಕ್ ಅಂತ ಬಂದ ತಕ್ಷಣ ಇದರ ಮೇನ್ ಯು ಎಸ್ ಪಿ ಅಥವಾ ಯುನೀಕ್ ಸೆಲ್ಲಿಂಗ್ ಪಾಯಿಂಟ್, ಇದಕ್ಕೋಸ್ಕರ ಸಿನಿಮಾ ನೋಡಬೇಕು ಅಂತ ಆಡಿಯನ್ಸ್ ಅಥವಾ ನೀವು ಆಸ್ ಅನ್ ಆಡಿಯನ್ ಇದಕ್ಕೋಸ್ಕರ ನಾನು ಈ ಸಿನಿಮಾ ನೋಡ್ತೀನಪ್ಪ ಅಂತ ಅನ್ಸಿದ್ರೆ ವಾಟ್ ಇಸ್ ಇಟ್? ಸಾಕಷ್ಟು ಸೆಲ್ಫ್ ಇಂಟ್ರೋಸ್ಪೆಕ್ಷನ್ ಇದೆ ಈ ಸಿನಿಮಾಲಿ, ಡೆಫಿನೆಟ್ಲಿ. ಅಂದರೆ ಎಲ್ಲರಿಗೂ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಮಾಡಿದಾಗ ಮಾತ್ರನೇ ಎಲ್ಲರಿಗೂ ಅದು ಮನ್ಸು ಮುಟ್ಟುತ್ತೆ. ಸೊ ಈ ಸಿನಿಮಾಲ್ಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಸಾಕಷ್ಟು ಎಲಿಮೆಂಟ್ಸ್ ಇದೆ, ಡೆಫಿನೆಟ್ಲಿ ಆ ಪವರ್ ಇದೆ ಅದರಲ್ಲಿ. ಆ ಪಾತ್ರಗಳಲ್ಲಿ ಏನೇನಿದೆ, ಸಾಕಷ್ಟು ವಿಚಾರಗಳು ನಮ್ಮ ಒಳಕ್ಕಿರತ್ತೆ. ಕೆಲವೊಂದು ವಿಚಾರಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ, ಕೆಲವೊಂದು ವಿಚಾರಗಳನ್ನ ನಾವು ನಮ್ಮ ವರ್ಡ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಸೊ ಯಾವ ವಿಚಾರಗಳು ನಮ್ಮ ವರ್ಡ್ಸ್ ಮೂಲಕ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ವೋ ಆ ಒಂದಷ್ಟು ವಿಚಾರಗಳು ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೂಡ ನಾವು ಪೋರ್ಟ್ರೇ ಮಾಡಿದ್ದೀವಿ. ಸೊ ಎಲ್ಲರಿಗೂ ಒಂದು ಕಡೆ ಕನೆಕ್ಟ್ ಆಗತ್ತೆ ಇದು ಒಂದು. ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನ್ನ ನಂಬಿಕೆಯಲ್ಲಿ, ಕೋವಿಡ್ ಪೀರಿಯಡಲ್ಲಿ ಸಾಕಷ್ಟು ನೈಜ ಘಟನೆಗಳೇನು ನಡೆದಿತ್ತು, ಅನ್ಟೋಲ್ಡ್ ಸ್ಟೋರೀಸ್ ಅಂತಾರಲ್ಲ, ಆಚೆ ಬರೆದಿರುವಂಥ ಒಂದಷ್ಟು ವಿಚಾರಗಳು. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ತೆ. ಆ್ಯಂಡ್ ತಡವಾಗಿ ಬಂದ್ರೂ ಅಂದರೆ ಒಳ್ಳೆ ಟ್ರೈಲರನ್ನು ತೊಗೊಂಬಂದಿದ್ದೀರಾ. ಟಾಸ್ಕ್ ಅಂದರೆ ನೀವು ಈ ಹಿಂದೆ ಮಾಡಿದ ಸಿನಿಮಾಗಳಿಗೂ ಟಾಸ್ಕ್ಗೂ ಅಂದರೆ ಇದು ರಾಘು ಶಿವಮೊಗ್ಗ ಅವ್ರ ಸಿನಿಮಾನ ಅಂತ ಅನ್ಸೋ ಥರದ್ದು ಒಂದು ಮೂಮೆಂಟ್ ಕ್ರಿಯೇಟ್ ಆಗುತ್ತೆ ನೋಡಿದವ್ರಿಗೆ. ಸೊ ಟಾಸ್ಕ್ ಯಾಕೆ ಸರ್? ಅಂದರೆ ಒಂದೊಂದು ಕಥೆಗೆ ಒಂದೊಂದು ಥರದ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ತಾರೆ ಪ್ರತಿಯೊಬ್ಬ ಡೈರೆಕ್ಟ್ರು. ಎಲ್ಲ ಕಥೆಗೂ ಒಂದೇ ಥರದ ಶಾರ್ಟ್ ಕಂಪೋಸಿಷನ್ ಇರ್ಬೋದು, ಅಥವಾ ಕಾಸ್ಟಿಂಗ್ ಇರ್ಬೋದು, ಲೊಕೇಶನ್ ಸೆಲೆಕ್ಷನ್ ಇರ್ಬೋದು. ಇವೆಲ್ಲವೂ ಆಯಾ ಕಥೆಯ ಡಿಮ್ಯಾಂಡ್ಗೆ ಏನೇನು ಬೇಕೋ ಅದನ್ನು ಆ ಚೌಕಟ್ಟಿನಲ್ಲೇ ನಾವು ನಾನು ಅಂತಲ್ಲ, ಅದೇನು ಸ್ಪೆಷಲ್ ಅಂತಲ್ಲ, ಪ್ರತಿಯೊಬ್ಬ ಡೈರೆಕ್ಟರ್ಗಳು ಅದನ್ನ ಮಾಡೇ ಮಾಡ್ತಾರೆ. ಟಾಸ್ಕ್ ಯಾಕೆ ಅಂತಂದರೆ, ಒಂದು ನಿಜ ಇನ್ಸಿಡೆಂಟ್, ಅಂದರೆ ಅವರು ಹೇಳಬೇಡಿ ಅಂತ ಹೇಳಿರೋದ್ರಿಂದ ಆ ಹೆಸರು ಮತ್ತು ಊರು ನಾನು ಹೇಳಲ್ಲ. ಒಂದು ಇನ್ಸಿಡೆಂಟ್, ಸಿನಿಮಾ ರಿಲೀಸ್ ಆದಮೇಲೆ ಯಾವ ಇನ್ಸಿಡೆಂಟ್ ಅದು ಅನ್ನೋದನ್ನು ನಾನು, ಬಟ್ ಇನ್ಸ್ಪೈರ್ ಆಗಿದೆ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ನನ್ನ ಸಿನಿಮಾ, ಪರ್ಟಿಕ್ಯುಲರ್ ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಇಟ್ಕೊಂಡು ಓಕೆ ಇದ್ರ ಸುತ್ತ ಕತೆ ಹೇಳೋಣ, ಈ ವಿಷಯದ ಬಗ್ಗೆ ವಾಯ್ಸ್ ರೈಸ್ ಮಾಡೋಣ, ಇದ್ರ ಬಗ್ಗೆ ಮಾತಾಡೋಣ ಅನ್ನುವ ಒಂದು ಆಲೋಚನೆ ಫಸ್ಟು ಶುರುವಾಯಿತು. ಆ ಆಲೋಚನೆ ನಾನು ಮತ್ತು ಶೈಲೇಶ್, ನಮ್ಮ ಕೋ ರೈಟ್ರು, ನಾನು ಅವರು ಫಸ್ಟು ಡಿಸ್ಕಸ್ ಮಾಡಿದ್ವಿ. ಆ್ಯಕ್ಚುಲಿ ಸಾಗರ್, ನಾನು, ಜಯಸೂರ್ಯ 3 ಜನ ಸೇರಿ ಇನ್ನೊಂದು ಬೇರೆ ಸಿನಿಮಾ ಮಾಡಬೇಕಾಗಿತ್ತು. ಆ ಸಿನಿಮಾ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಇಯರ್ ಜಾನ್ವರಿಯಿಂದನೇ ಅದರ ಕೆಲಸ ಶುರುವಾಗಿ ಬೈ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು ಶೂಟಿಂಗ್ ಹೋಗಬೇಕಾಗಿತ್ತು. ಕೆಲವು ಕಾರಣದಿಂದಾಗಿ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟು ಟೇಕ್ ಆಫ್ ಆಗಲಿಲ್ಲ. ಸೊ ದೆನ್ ಓಕೆ ಅದಾಗಲಿಲ್ಲ. ವಾಟ್ ನೆಕ್ಸ್ಟ್ ಅನ್ನುವಾಗ ಈ ಇನ್ಸಿಡೆಂಟ್ ವಿಷಯ ಗೊತ್ತಾಯಿತು. ಅಲ್ಲಿಗೆ ಇಬ್ಬರು ಹುಡುಗರ ಪಾತ್ರದ ಬೇಡಿಕೆ ಆ ಕಥೆಗಿತ್ತು. ಸೊ ಆವಾಗ ಮತ್ತೆ ಯೂನಿಯನ್ ಆಗಿ ಮತ್ತೆ ಮಾತಾಡಿಕೊಂಡು ರಾಜೇಶ್ ಸರ್ ಹತ್ರ, ಸರ್ ನನಗೆ ಈ ಥರದ್ದೊಂದು ಐಡಿಯಾ ಇದೆ, ಸೊ ಈ ಥರದ್ದು 2 ಪಾತ್ರಗಳು, ಈ ಥರದ್ದೊಂದು ಹುಡುಗಿ ಪಾತ್ರ, ಸೊ ಈ ಥರದ್ದೊಂದು ಪ್ಲ್ಯಾನ್ ಮಾಡಿದ್ದೀನಿ, ಈ ಥರದ್ದೊಂದು ವಿಷಯ ಅಂದಾಗ ಅವರಿಗೆ ಅದು ಇಲ್ಲ ಇದು ಚೆನ್ನಾಗಿದೆ ಮಾಡೋಣ. ಅದಕ್ಕೆ ಬೇಕಾದಂಥ ಕೆಲವೊಂದಷ್ಟು ಈ ಲೀಗಲ್ ಎಲಿಮೆಂಟ್ಸ್, ಅಂದರೆ ಪೊಲೀಸ್ ಎನ್ಕ್ವೈರಿ ವಿಷಯ ಆಗಿರ್ಬೋದು, ಆ ಥರದ ಕೆಲವೊಂದಷ್ಟು ಲಾ ಪಾಯಿಂಟ್ಸಸ್ ಆಗಿರ್ಬೋದು, ಅದನ್ನೆಲ್ಲ ಅವ್ರ ಹತ್ರ ಅವ್ರ ಗೈಡೆನ್ಸ್ ತೊಗೊಂಡು ಆಮೇಲೆ ಈ ಕಥೆನ ಕನ್ಸ್ಟ್ರಕ್ಷನ್ ಆಯಿತು. ಕೋರ್ ಎಲಿಮೆಂಟ್ ಅಂತ ಹೇಳಿದ್ರಲ್ಲ, ಅಂದರೆ ರಿಯಲ್ ಲೈಫ್ ಸ್ಟೋರಿಯಿಂದ ಇನ್ಸ್ಪೈರ್ ಆಗಿರೋದು ಅಂತ, ಅದು ರಾಜೇಶ್ ಸರ್ ಜೊತೆಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಆ ಪಾಯಿಂಟ್ ಸಿಕ್ಕಿದ್ದ, ಅದು ಹೆಂಗೆ ಹುಟ್ಟಿದ್ದು? ಅವ್ರ ಜೊತೆ ಡಿಸ್ಕಸ್ ಮಾಡುವಾಗಲ್ಲ, ಬೇರೆ ಇನ್ನೊಂದು ಏನಾದರೂ ಕಥೆ ಮಾಡಬೇಕು ಅಂತ ಅಂದ್ಕೊಂಡಾಗ ಆ ಐಡಿಯಾ ಹುಟ್ಟಿದ್ದು. ಆ ಐಡಿಯಾ ಹುಟ್ಟಿದ್ದು ಆ್ಯಕ್ಚುಲಿ 2-3 ಐಡಿಯಾ ಹುಟ್ಟಿತ್ತು. ಆ 2-3 ಐಡಿಯಾನು ಅವ್ರ ಜೊತೆ ಶೇರ್ ಮಾಡಿದ್ದೆ. ಆ 3 ಐಡಿಯಾಗಳಲ್ಲಿ ಈ ಐಡಿಯಾ ಅವ್ರಿಗೂ ಜಾಸ್ತಿ ಸ್ಟ್ರೈಕ್ ಆಯಿತು, ನನಗೂ ಜಾಸ್ತಿ ಸ್ಟ್ರೈಕ್ ಆಯಿತು. ಇದನ್ನು ಮಾಡೋಣ, ದಿಸ್ ಈಸ್ ನೈಸ್ ಅಂತ ಅವರು ಫೋನಲ್ಲಿ ಒಪ್ಪಿಗೆ ಕೊಟ್ಟರು.
ಅದಾದಮೇಲೆ ಸಾಗರ್ ಹತ್ರನೂ ಮಾತಾಡಿದೆ ನಾನು, ನೋಡಪ್ಪ ಈ ಥರದ್ದೊಂದು ವಿಷಯ ಅಂತ. ಅವನು ಎಕ್ಸೈಟ್ ಆದ. ಸೊ ದೆನ್ ನನಗೆ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಹೋದ ವರ್ಷ ನಿನ್ನೆ ನಾನು ಇವೆಂಟಲ್ಲಿ ಹೇಳೋದು ಮರ್ತೋಯ್ತು ನನಗೆ. ನವಂಬರ್ 12ಕ್ಕೆ ಮುಹೂರ್ತ ಮಾಡಿದ್ವಿ ಹೋದ ವರ್ಷ. ಈ ವರ್ಷ ನವಂಬರ್ 12ಕ್ಕೆ ಟ್ರೇಲರ್ ಬಿಡುಗಡೆ ಮಾಡಿದ್ವಿ. 21ಕ್ಕೆ ಸಿನಿಮಾ ಬರುತ್ತೆ. ಒಂದು ವರ್ಷಕ್ಕೆ ಸಿನಿಮಾ ಮಾಡಿ ಮುಗಿಸಿ ರಿಲೀಸ್ ಮಾಡೋದು ಭಾರಿ ಕಷ್ಟ ಇವತ್ತಿನ ದಿನದಲ್ಲಿ, ವಿತ್ ಲಾಟ್ ಆಫ್ ಚಾಲೆಂಜಸ್. ಮಾಡ್ಬೋದು ಸರ್, ಅಂದರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತೇನಲ್ಲ. ಪ್ರೊಡ್ಯೂಸರ್ ಅಷ್ಟು ಸಪೋರ್ಟ್ ಇರಬೇಕು ಸರ್. ಪ್ರೊಡ್ಯೂಸರ್ ಸಪೋರ್ಟು, ಫಂಡ್ ಫ್ಲೋ ಎಲ್ಲ ರಿಸೋರ್ಸಸ್ ಬೇಕಾದಷ್ಟಿದೆ ಸರ್. ನಾವು ಎದ್ದು ಕೆಲಸ ಮಾಡಬೇಕು. ನಾವು ಮಲಗಿರೋದು, ಲೇಟ್ ಮಾಡೋದು ಮಾಡಿದ್ರೆ ಎಷ್ಟು ದುಡ್ಡಿದ್ರು, ಎಷ್ಟು ಎಂಥ ಒಳ್ಳೆ ಪ್ರೊಡ್ಯೂಸರ್ ಇದ್ದರೂ ಮಾಡೋಕ್ಕಾಗಲ್ಲ. ಬಟ್ ಪ್ರೊಡ್ಯೂಸರ್ ಸಪೋರ್ಟ್ ಇದ್ದಿದ್ದಕ್ಕೆ ಇದನ್ನು ನಾವು ಬೇಗ ಅಚೀವ್ ಮಾಡೋಕ್ಕಾಗ. ಯಾವ್ದು ಸರ್ ಬಿಗ್ಗೆಸ್ಟ್ ಟಾಸ್ಕ್ ಸಿನಿಮಾದಲ್ಲಿ ನೀವು ನಿರ್ದೇಶನ ಮಾಡ್ಬೇಕಾಗಿದ್ದು? ಪ್ರತಿದಿನ, ಯಾಕೆಂದರೆ ದಿನಕ್ಕೆ 3 ಲೊಕೇಶನ್ನು, ದಿನಕ್ಕೆ 3 ಲೊಕೇಶನ್ನು. ಇದೊಂದು ಜರ್ನಿ ಫಿಲ್ಮ್ ಇದು. ಪ್ರತಿದಿನ 3 ಲೊಕೇಶನ್ನು. ಅಂದರೆ ಏನೇನು ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇದೆ ಎಲ್ಲವನ್ನು ಒಂದು ಜಾಗದಲ್ಲಿ ನಾನು ಅನ್ಲೋಡ್ ಮಾಡ್ತೀವಿ. ನಮಗೇನೇನು ನಮ್ದು ಏನೇನು ಸೀನ್ಸ್ ಇದೆ ತಕ್ಕೊತೀವಿ. ಅದಾದ ತಕ್ಷಣ ಮತ್ತೆ ಅಷ್ಟು ಪ್ಯಾಕ್ ಮಾಡಬೇಕು, ಅಷ್ಟು ಲೋಡ್ ಆಗಬೇಕು, ಇನ್ನೊಂದು ಕಡೆಗೆ ಶಿಫ್ಟ್ ಆಗಬೇಕು. ಆ ಶಿಫ್ಟಿಂಗ್ ಗ್ಯಾಪಲ್ಲಿ ಪಾಸಿಂಗ್ ಶಾಟ್ಸ್ ತಕ್ಕೊಳ್ಳೋದು, ಯಾವುದನ್ನು ವೇಸ್ಟ್ ಮಾಡ್ತಿರ್ಲಿಲ್ಲ. ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಿದ್ದೀವಿ ಅಂತಂದರೆ ಅಲ್ಲಿ ಹೋಗ್ತಾ ಏನೇನು ಆನ್ ದ ವೇ ಏನೇನು ಶಾರ್ಟ್ಸು ತಗೊಂಡು ಹೋಗಬೇಕು, ಅದಕ್ಕೆ ಯಾವ್ಯಾವ ಸೀನ್ ಪ್ರಿಪೇರ್ ಆಗಿರಬೇಕು, ಹಿಂದಿನ ದಿನವೇ ಎಲ್ರಿಗೂ ಬ್ರೀಫ್ ಆಗಿ ಆ ಲೊಕೇಶನ್ಗೆ ಹೋಗಿ ಅಲ್ಲಿ ಇವರು ಕ್ಯಾಮ್ರಾ ಫಸ್ಟ್ ಬಂದ್ಬಿಡ್ಬೇಕು ನನಗೆ. ಯಾಕೆ ಕ್ಯಾಮ್ರಾ ನನ್ನ ಕಾರಲ್ಲೇ ಇರೋದು, ಯಾಕಂದರೆ ಹೋಗ್ತಾ ಪಾಸಿಂಗ್ ತೆಗಿತಿದ್ವಲ್ಲ, ಕ್ಯಾಮ್ರಾ ನಮ್ಮ ಗಾಡಿಲೇ ಇದ್ಬಿಡೋದು. ಸೊ ಅಲ್ಲಿ ಹೋಗಿ ಆರ್ಟಿಸ್ಟ್ ಇವ್ರು 3 ಜನ ಯಾವಾಗಲೂ ಜೊತೆಲೇ ಇರೋರು. ಸೊ ಇವೆಲ್ಲ ಅನ್ಲೋಡ್ ಆಗೋಷ್ಟರಲ್ಲಿ ಏನು ಶಾರ್ಟ್ ತೆಗಿಬೋದು, ಅವರು ಈ ಟೈಮ್ನ ಹೆಂಗೆ ಸೇವ್ ಮಾಡಿ ನಾನು ಕೆಲಸನ ಎಷ್ಟು ಬ್ರಿಸ್ಕಾಗಿ ಅಂದರೆ ನಾವು ಅಂದ್ಕೊಂಡಿರೋ ಸ್ಪೆಸಿಫಿಕ್ ಡೇಸ್ ಒಳಗಡೆ ಅದನ್ನು ಮುಗ್ಸೋಕ್ಕೆ ಏನೇನು ಮಾಡ್ಬೋದು. ಪ್ರತಿದಿನ ಚಾಲೆಂಜಸ್ಸೇ, ಪ್ರತಿದಿನನೂ ಟಾಸ್ಕೇ ನನಗೆ. ಆ್ಯಂಡ್ ರಾಘು ಶಿವಮೊಗ್ಗ ಅವ್ರ ಡೈರೆಕ್ಷನ್ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ಅಂದರೆ ಪ್ರಾಬ್ಲಮ್ ನೀವು ಚೂರುಕಟ್ಟೆ ನೋಡಿರ್ತೀರಾ ಅಥವಾ ಚೌಕಾಬಾರ ಶಾರ್ಟ್ ಫಿಲ್ಮ್ ನೋಡಿರ್ತೀರಾ. ಸೊ ಇವ್ರ ಕತೆ ಹೇಳ್ಬೇಕಾದ್ರೆ ಈ ಥರದ್ದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಕ್ರೈಮ್ ಥ್ರಿಲ್ಲರ್ ಈ ಥರ ತೊಗೊಂಬಂದಿರ್ತಾರೆ ಅಂತ ಅಂದ್ಕೊಂಡಿದ್ರಾ? ಸರ್ ಹೇಳಿದಾಗ ನನಗೆ, ಬಿಕಾಸ್ ನಾನು ಬಿಗಿನರೇ, ನಾನು ಜಡ್ಜ್ ಮಾಡೋ ಕೆಪಾಸಿಟಿ ನನ್ನಲ್ಲಿಲ್ಲ ಒಂದು ಸ್ಕ್ರಿಪ್ಟನ್ನು. ಮೇ ಬಿ ಈಗ ಒಂದು ಸ್ವಲ್ಪ ಅರ್ಥ ಆಗಿರ್ಬೋದು ನನ್ನ ಒಂದು ಸ್ಮಾಲ್ ಎಕ್ಸ್ಪೀರಿಯನ್ಸಲ್ಲಿ. ಬಟ್ ಸರ್ ಮೇಲೆ ನಂಗೆ ನಂಬಿಕೆ ಇರೋದ್ರಿಂದ ಅಷ್ಟೊಂದೇನು ನನಗೆ ಡಿಫ್ರೆನ್ಸ್ ಆಗಲಿಲ್ಲ. ಬಟ್ ನಾನು ಸ್ಕ್ರಿಪ್ಟನ್ನು ಓದಿದಾಗ ಕೂಡ ನಾರ್ಮಲ್ ಆಡಿಯನ್ಸ್ ನನಗೆ ಒಂದಷ್ಟು ಇಮ್ಯಾಜಿನೇಷನ್ಸ್ ಬರುತ್ತಲ್ಲ, ಓಕೆ ಹಿಂಗಾಗ್ಬೋದು ಹಿಂಗಿರುತ್ತೆ. ಅದೆಲ್ಲ ತುಂಬ ಚೆನ್ನಾಗಿತ್ತು. ಬೇಸಿಕಲಿ ನನಗೆ ಜಾಸ್ತಿ ಎಕ್ಸೈಟ್ಮೆಂಟ್ ಆ್ಯಂಡ್ ಕ್ಯೂರಿಯಾಸಿಟಿ ಇತ್ತು ಅದನ್ನು ನಾವು ಹೆಂಗೆ ಪೋರ್ಟ್ರೇ ಮಾಡ್ಬೋದು ಅಂತ. ಬಟ್ ಸರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಈಗ ದ್ವಿತೀಯಾರ್ಧ 2025 ತೊಗೊಂಡ್ರೆ ಸೂಪರ್ ಶೋ ಆಗಲಿ ಇಲ್ಲ ಕಾಂತಾರದಿಂದ ಫುಟ್ಫಾಲ್ಸ್ ತುಂಬ ಚೆನ್ನಾಗಿದೆ, ಥಿಯೇಟ್ರಿಗೆ ಜನ ಬರ್ತಿದ್ದಾರೆ, ಕನ್ನಡದ ಸಿನಿಮಾಗಳನ್ನು ನೋಡ್ತಿದ್ದಾರೆ. ರಿಲೀಸ್ ಡೇಟಿಂದ ಫೈನಲೈಸ್ ಮಾಡ್ಕೋಬೇಕಾದ್ರೆ ಈ ಚಾಲೆಂಜ್ ನಿಮಗೂ ಇತ್ತಾ? ಆ್ಯಂಡ್ ಅದಕ್ಕೆ ಬೇಕಾಗಿರೋ ಪ್ರೋಟೋಕಾಲ್ಸ್ನ ತೊಗೊಂಡಿದ್ದೀರಾ ಹೇಗೆ? ಸರ್ ಏನಾಗಿದೆ, ಈ ಕಾಂತಾರ ಬಂದು ಒಂದು ತಿಂಗಳಾಗಲಿ ಅಂತ ಒಂದಷ್ಟು ಜನ ಕಾಯ್ತಿದ್ರು. ನೆಕ್ಸ್ಟ್ ಡಿಸೆಂಬರ್ 12ರಿಂದ ಡೆವಿಲ್ ಇದೆ, 25ಕ್ಕೆ 45 ಇದೆ, ಮಾರ್ಕ್ ಇದೆ. ಸೊ ಅಷ್ಟರೊಳಗಡೆ ಟೈಮ್ ಸಿಗೋದು ನವಂಬರ್ 14th ಒಂದು ಡೇಟು, 21st ಒಂದು ಡೇಟು. ಈ 2 ಡೇಟ್ ನೀವು ಗಮನಿಸಿ, ಈ 2 ಡೇಟಲ್ಲೇ ಜಾಸ್ತಿ ಸಿನಿಮಾಗಳು ರಿಲೀಸ್ ಆಗ್ತಿರೋದು. ಅಂದರೆ ಅಫ್ಕೋರ್ಸ್ ಪ್ರತಿಯೊಬ್ಬ ಸಿನಿಮಾದವ್ರಿಗೂ ಅವ್ರವ್ರ ಸಿನಿಮಾ ಮೇಲೆ ನಂಬಿಕೆ, ಹೌದು ಈ ಸಿನಿಮಾ ಹೊಡಿತೀವಿ ನಾವು ಅಂತ. ಹಾಗೆ ನಮ್ಮ ಸಿನಿಮಾದ ಮೇಲೆ ನಮಗೆ ನಂಬಿಕೆ. ನಾವು ಈ ಡೇಟ್ ಅಂದ್ಕೊಂಡಾಗ 14th ಫಸ್ಟ್ ಅಂದ್ಕೊಂಡಿದ್ದು, ಮಕ್ಕಳ ದಿನಾಚರಣೆ ದಿನವೇ ಬರಬೇಕು ಅಂದ್ಕೊಂಡಿದ್ದು. ಅಷ್ಟರೊಳಗಡೆ ಕೆಲಸ ಮುಗ್ಸೋಕ್ಕಾಗಲ್ಲ ನನಗೆ 21 ಆದರೆ ನಾನು ಕೆಲಸ ಮುಗಿಸ್ಬೋದು. ನಾವು ಅಷ್ಟು ಬ್ರೀತಿಂಗ್ ಸ್ಪೇಸ್ ಬೇಕು ನನಗೆ, 21 ಅಂದ್ಕೊಂಡ್ವಿ. ನಾವು 21 ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಯಾವ ಸಿನಿಮಾನೂ ಇರಲಿಲ್ಲ. ಆಮೇಲೆ 21ಕ್ಕೆ ಒಂದಷ್ಟು ಸಿನಿಮಾಗಳು ಎಲ್ಲ, ಅಂದರೆ ನಾವು ಹೆಂಗೆ ಅಂದ್ಕೊಂಡಿರ್ತೀವೋ ಅವರು ಹಂಗೆ ಅಂದ್ಕೊಂಡಿರ್ತಾರೆ. 21ಕ್ಕೆ ಯಾವುದೂ ಇಲ್ಲ, ನಾವು ಬಂದ್ಬಿಡೋಣ ಅಂತ ಎಲ್ಲ ಅಂದ್ಕೊಂಡು ಪೋಸ್ಟ್ ಡಿಸೈನ್ ಎಲ್ಲ ಮಾಡಿಸಿ ಒಬ್ಬೊಬ್ಬರೇ ಫೇಸ್ಬುಕ್ಕಲ್ಲಿ ಬಿಡ್ತಾ ಇದ್ದಾಗ ಅಯ್ಯೋ ಅವತ್ತಿದೆ, ಅಯ್ಯೋ ಇವತ್ತಿದೆ ಅಂತೇಳಿ ಪ್ರತಿಯೊಬ್ಬರು ಮುಖ ನೋಡ್ಕೊಳ್ಳೋಂಗೆ ಆಗಿದೆ. ಬಟ್ ಎಲ್ಲ ಸಿನಿಮಾಗೂ ಒಳ್ಳೇದಾಗಲಿ, ಎಲ್ಲ ಸಿನಿಮಾನೂ ಜನ ನೋಡಲಿ, ಜನಕ್ಕಷ್ಟು ಬಿಡುವು ಮತ್ತು ಹಣ ಎಲ್ಲ ಸಿಗಲಿ, ಎಲ್ಲ ಸಿನಿಮಾನೂ ನೋಡಲಿ. ಆ್ಯಂಡ್ ಟಾಸ್ಕ್ ಸಿನಿಮಾದಲ್ಲಿ ಏನೋ ಒಂದು ಖಡಕ್ ಮೂಮೆಂಟ್ ಇದೆ ಅಂತಂದರೆ, ಅಂದರೆ ಈಗಲೂ ಸಿನಿಮಾ ಎಲ್ಲ ಮುಗಿಸಿ ರಿಲೀಸ್ ರೆಡಿ ಇದೆ ಸಿನಿಮಾ, ಯಾವ್ದಾದ್ರು ಒಂದು ವಿಷಯ ಹಾಂಟ್ ಮಾಡುತ್ತೆ ನಿಮ್ಮನ್ನ, ವಾವ್ ಅಂತ ಅನ್ಸುತ್ತೆ, ಒಂದು ಖಡಕ್ ಮೂಮೆಂಟ್ ಅಂತ ಡಿಫೈನ್ ಮಾಡೋದಾದ್ರೆ ಯಾವ್ದು ಖಡಕ್ ಮೂಮೆಂಟ್? ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಹೇಳಿದಾಗ
ಸಿನಿಮಾನೇ ಗೆ ಬೇರೆ ಥರ ಪ್ರಿಪ್ರೇಷನ್ ಬೇಕಾಗತ್ತೆ ಆ್ಯಕ್ಷನ್ ವೈಸ್ ಅಂತ ಬಂದಾಗ. ಆ್ಯಂಡ್ ನಾವು ಏನು ಮಾರ್ಷಲ್ ಆರ್ಟ್ಸ್ ಅದೇ ಇನ್ನೊಂದು ಮತ್ತೊಂದು ಏನಿದೆ ಅದು ಕಂಪ್ಲೀಟ್ ಡಿಫ್ರೆಂಟ್, ಅದು ಅದೇ ಬೇರೆ ಇದೇ ಬೇರೆ. ಸೊ ಒಂದೊಂದು ಸಲ ಮಿಸ್ಹ್ಯಾಪ್ ಆಗುತ್ತೆ. ಅಂದರೆ ಓಕೆ ಹಿಂಗೆ ಓದಿಬೇಕು ಅಂತ ಒಂದು ಸೀಕ್ವೆನ್ಸಲ್ಲಿ ಹಿಂಗೆ ಓಡ್ ಬರ್ತಾರೆ, ನಾನು ಇಲ್ಲಿಂದ ಇವ್ರಿಗೆ ಓದಿಬೇಕು ಅನ್ನೋದೊಂದು ಕ್ರಿಯೇಟ್ ಮಾಡಿರ್ತಾರೆ ಅಂತ ತಗೊಳ್ಳಿ. ಬಟ್ ನಾನು ಮಾರ್ಷಲ್ ಆರ್ಟ್ಸ್ ಅಭ್ಯಾಸ ಮಾಡಿರೋದ್ರಿಂದ ನನ್ನ ಮೈಂಡಲ್ಲಿ ಏನು ಓಕೆ ಹಿಂಗೆ ಓಡ್ ಬರ್ತಾರೆ, ಹಿಂಗೆ ಓದಿಬೇಕು, ಇಷ್ಟೇ ನನಗೆ ಫಿಕ್ಸ್ ಆಗಿರುತ್ತೆ. ಸಿನಿಮಾಗೆ ಒಂದಷ್ಟು ಕಂಟ್ರೋಲ್ ಅಂತ ಬೇಕಾಗತ್ತೆ, ಇಷ್ಟ ಬಂದಂಗೆಲ್ಲ ಓದ್ಬಿಡೋದಕ್ಕಾಗೋದಿಲ್ಲ ಆ ಥರ ಎಲ್ಲ. ಸೊ ಆ ಥರ ಒಂದು ಇನ್ಸಿಡೆಂಟಲ್ಲಿ ನನಗೆ ಸರ್ ನನಗೆ ಹೇಳಿದರು, ಅಂದರೆ ಫಸ್ಟೇ ಹೇಳಿದರು ದಟ್ ನೀನು ಬೇರೆ ಥರ ಮಾಡಬೇಕಾಗತ್ತೆ, ಅಲ್ಲಿ ಮಾಡ್ದಂಗಲ್ಲ ಇದೇ ಬೇರೆ ಅಂತ. ಸೊ ಅದಕ್ಕೆ ನಾವು ಹೋಗಿ ಟ್ರೈನಿಂಗ್ ಎಲ್ಲ ತೊಗೊಂಡಿದ್ವಿ. ಬಟ್ ಅದು ತೊಗೊಂಡಿದ್ರು ಕೂಡ ಒಂದಷ್ಟು ನರ್ವಸ್ನೆಸ್ ಅನ್ನೋದಿರುತ್ತೆ, ಒಂದೊಂದ್ಸಲ ಗೊತ್ತಾಗೋದಿಲ್ಲ, ಭಯಗಳಿರುತ್ತೆ. ಸೊ ಫೈಟ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಬಂದ್ರೇ ನನಗೆ ಅದೊಂದು ದೊಡ್ಡ ಟಾಸ್ಕ್ ಆಗಿ ಡೆಫಿನೆಟ್ಲಿ ಇತ್ತು. ಸೊ ಥರ ಖಡಕ್ಕಾಗಿ ಸರ್ ಹೇಳೋರು ನಮಗೆ ಬೇಸಿಕಲಿ. ಒಂದ್ಸಲ ತುಂಬ ಓವರ್ ಕ್ರಿಯೇಟಿವಿಟಿ ಎಲ್ಲ ಮಾಡಿದಾಗ ತುಂಬ ಖಡಕ್ಕಾಗಿ ಹೇಳೋರು. ಸೊ ದಟ್ ಈಸ್ ಖಡಕ್ ಮೂಮೆಂಟ್. ನನಗೆ ಖಡಕ್ ಮೂಮೆಂಟ್ ಅಂದರೆ ಒಂದು ಬ್ರಿಡ್ಜ್ ಇದೆ ಸರ್, ಮಂದಲ್ಪಟ್ಟಿಗೆ ಹೋಗೋ ರೋಡಲ್ಲಿ. ದೊಡ್ಡ ನಮಸ್ಕಾರ. ಅಲ್ಲಿ ಶೂಟಿಂಗ್ ಮಾಡಿದ್ದು ಮಾತ್ರ ನಾನು ಮರೆಯೋಕ್ಕಾಗಲ್ಲ. ವೆರಿ ಟಫ್ ಪ್ಲೇಸ್, ತುಂಬ ಟಫ್ ಪ್ಲೇಸು. ಅಂದರೆ ಅದು ಟೂರಿಸಮ್ ಪ್ಲೇಸ್. ಅದು ನಮಗೂ ಐಡಿಯಾ ಇರಲಿಲ್ಲ. ನಮಗೆ ಗೈಡ್ ಮಾಡಿದ ಕೋಆರ್ಡಿನೇಟ್ರು ಅಂದರೆ ನಾವು ಯಾವ ಡೇಟಲ್ಲಿ ಹಾಕ್ಕೊಂಡ್ವಿ, ಕರೆಕ್ಟು ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಹಾಕ್ಕೊಂಡಿದ್ದೀವಿ. ಶುಕ್ರವಾರ ಮೊದಲನೇ ದಿನ ಶೂಟಿಂಗ್ ಮಾಡ್ತಾಯಿದ್ವಿ, ಆಗಲೇ ಇಲ್ಲ. ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ನಾವು ಬ್ರಿಡ್ಜು ಎರಡು ಕಡೆ ಬ್ಲಾಕ್ ಮಾಡಿಕೊಂಡು ಶೂಟ್ ಮಾಡ್ತಾಯಿದ್ದಿದ್ದು. ಅವರು ಪ್ರವಾಸಿಗರಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ. ನಮಗೆ ನಾವು ಲೊಕೇಶನ್ ನೋಡೋಕೆ ಹೋದಾಗ ಯಾರು 2 ಅವರ್ ಅಲ್ಲೇ ಇದ್ವಿ, ಯಾರೂ ಬರಲಿಲ್ಲ. ಓ ಇದು ಖಾಲಿ ರೋಡ್, ಇದು ಇಲ್ಲಿ ಯಾರೂ ಬರೋಲ್ಲ, ನಾವು ಆರಾಮಾಗಿ ಶೂಟಿಂಗ್ ಮಾಡ್ಬೋದು ಇಲ್ಲಿ. ನಾವು 5 ದಿನ ಶೂಟಿಂಗ್ ಮಾಡಬೇಕಲ್ಲಿ. ಅದು ಮೊದಲನೇ ದಿನ ಮಾಡಿದ್ದು ಒಂಥರ ನಮಗೆ ಹಗಲು ರಾತ್ರಿ ಎಲ್ಲ ಒಂದು ಮಾಡಿಬಿಟ್ರು ಅಲ್ಲಿ. ಆಮೇಲೆ ಅವರು ಬಾಡಿಗೆ ಟ್ರಿಪ್ಪು ಹೊಡಿಯೋರು. ಅವರಿಗೆ ಅಲ್ಲಿಗೆ ಬೇಗ ಟೂರಿಸ್ಟ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಬೇಕು. ಅವ್ರದ್ದೇನೋ ಟಾರ್ಗೆಟ್ ಇರುತ್ತೆ. ಶೂಟಿಂಗ್ಗೆ ತೊಂದರೆ ಆಗುತ್ತೆ ಅಂತ ಅವ್ರನ್ನೇನೋ ನಾವು ಬ್ಲೇಮ್ ಮಾಡೋದು ಅಂತಲ್ಲ, ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಿತ್ತು. ಸೊ ಆ ಮೊದಲನೇ ದಿನ ಶೂಟ್ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮಗೆ ಒಂಥರ ಸಾಕಪ್ಪ ಈ ಬ್ರಿಡ್ಜ್ ಸವಾಸ ಅನ್ನೋ ಥರ ಆಗ್ಬಿಟ್ಟಿತ್ತು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಡೇ ನಾವು ಬೇರೆ ಲೊಕೇಶನ್ ಹಾಕ್ಕೊಂಬಿಟ್ವಿ. ಬೇರೆ ಲೊಕೇಶನ್ ಹಾಕ್ಕೊಂಡು ಅಲ್ಲೇ 2 ದಿನ ಶೂಟಿಂಗ್ ಮಾಡಿದ್ವಿ. ಆಮೇಲೆ ಒಂದು ಬ್ರೇಕ್ ತೊಗೊಂಡ್ವಿ. ಜೈಸೂರೇ ಸ್ವಲ್ಪ ಕಾಲು ಏಟ್ ಮಾಡ್ಕೊಂಡ್ರೆ ಆ ಟೈಮಲ್ಲಿ. ಅದು ಆ ಕಾಲು ಏಟ್ ಮಾಡ್ಕೊಂಡಿದ್ದು ಒಂಥರ ಒಳ್ಳೇದಾಯಿತು. ಆ ಟೈಮಲ್ಲಿ ಒಂದು ಸ್ವಲ್ಪ ಹೀಟ್ ಜನ್ರೇಟ್ ಆಗಿಬಿಟ್ಟಿತ್ತು ಆ ಸ್ಪೇಸಲ್ಲಿ, ಆ ಬ್ರಿಡ್ಜ್ ಸೀಕ್ವೆನ್ಸ್ ಶೂಟ್ ಮಾಡೋ ಟೈಮಲ್ಲಿ. ಸೊ ಆ ಬ್ರೇಕು ಒಂಥರ ಒಳ್ಳೇದಾಯ್ತು. ಅದು ಒಳ್ಳೇದಾಗಿ ಒಂದು ಹೆಚ್ಚು ಕಮ್ಮಿ 1 ತಿಂಗಳು ಬಿಟ್ಟು, 1.5 ತಿಂಗಳು ಬಿಟ್ಟು ಮತ್ತೆ ವಾಪಸ್ ಮಾರ್ಚಲ್ಲಿ ಹೋಗಿ ಪೀಸ್ಫುಲ್ಲಾಗಿ 4 ದಿನ ಶೂಟಿಂಗ್ ಮಾಡ್ಕೊಂಡು ಬಂದ್ವಿ ಅದೇ ಜಾಗದಲ್ಲಿ. ಅದು ಮಾತ್ರ ನನಗೆ ಈ ಇಡೀ ಸಿನಿಮಾ ಎಲ್ಲವೂ ನಮ್ಮ ಕಂಟ್ರೋಲ್ ಇರ್ತಿತ್ತು, ಆದರೆ ಆ ಶೂಟಿಂಗಲ್ಲಿ ಮಾತ್ರ ಅದು ಮಾತ್ರ ನಮ್ಮ ಕಂಟ್ರೋಲಲ್ಲೇ ಇರಲಿಲ್ಲ. ಆ್ಯಂಡ್ ಫೈನಲಿ ಸಿನಿಮಾ ಇದೆ, ನವೆಂಬರ್ 21ಕ್ಕೆ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ಅದೇ ಅಂದರೆ ನಿರಾಸೆ ಅಂತೂ ಮಾಡಲ್ಲ ನಾವು, ಅದ್ರ ಬಗ್ಗೆ ಗ್ಯಾರಂಟಿ ಇದೆ. ಅದಕ್ಕೆ ಸಾಕ್ಷಿ ಬೇಕು ಅಂತಂದರೆ ಈಗಾಗಲೇ ನಾವು ಬಿಟ್ಟಿರುವ ತುಣುಕುಗಳು, ಟೀಸರ್ ಆಗಿರ್ಬೋದು, ಟ್ರೇಲರ್ ಆಗಿರ್ಬೋದು, ಅದನ್ನು ನೋಡಿದ್ರೆ ನಿಮಗೆ ಸಿನಿಮಾ ನೋಡೋಕ್ಕೆ ಮನಸ್ಸಾಗುತ್ತೆ ಅಂತ ಅನಿಸಿದ್ರೆ ನಂಬಿ ಬನ್ನಿ ಥಿಯೇಟ್ರಿಗೆ. 100% ಇನ್ನೊಂದು 10 ಜನಕ್ಕೆ ಹೇಳಿ ಕಳಿಸ್ತೀರ, ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳಿ ಕಳಿಸ್ತೀರ ಅನ್ನೋ ಭರವಸೆ ನನಗಿದೆ. ಸೊ ಆ ಭರವಸೆಯೊಂದಿಗೆ 21ನೇ ತಾರೀಕು ನಿಮ್ಮೆಲ್ಲರಿಗೂ ಕಾಯ್ತಾ ಇರ್ತೀವಿ. ನಾನೇನು ಹೇಳ್ಬೇಕು ಅಂದ್ಕೊಂಡಿದ್ದೆ ಸರ್ ಹೇಳಿಬಿಟ್ರು. ಬಟ್ ಇಲ್ಲ, ನಾನು ಆ್ಯಸ್ ಅ ನ್ಯೂ ಕಮ್ಮರ್, ನಾನಾಗಿರ್ಬೋದು, ಸಾಗರ್ ಅವರಾಗಿರ್ಬೋದು, ಒಂದಷ್ಟು ಜನ ನ್ಯೂ ಕಮ್ಮರ್ಸ್ ಇದ್ದಾರೆ. ನನಗೆ ಇವತ್ತವರೆಗೂ ಸಲಗೈಯಿಂದ, ಭೀಮಾಯಿಂದ ತುಂಬ ಪ್ರೀತಿ ತೋರಿಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅದಕ್ಕೆ ನಾನು ಸದಾ ಚಿರೋಣಿ. ಇದೊಂದು ಸಿನಿಮಾಗೂ ಕೂಡ ಅದೇ ಪ್ರೀತಿ ಕೊಟ್ಟು, ನಿಮ್ಮ ಟೈಮ್ ಕೊಟ್ಟು ದಯವಿಟ್ಟು ಬಂದು ನೋಡಿ, ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಆ ಭರವಸೆ ನಮ್ಮ ಇಡೀ ತಂಡಕ್ಕಿದೆ, ನನಗೊಬ್ಬನಿಗೆ ಅಂತ ಅಲ್ಲ. ಬಟ್ ನಿಮ್ಗೆ ಇಷ್ಟ ಆಗುತ್ತೆ, ನೀವೊಂದು ಇನ್ನೊಬ್ಬರಿಗೆ ಹೋಗಿ ಅದನ್ನು ಹೇಳ್ತೀರಾ ಅನ್ನೋದು ಕಾನ್ಫಿಡೆನ್ಸ್ ನಮಗಿದೆ. ದಯವಿಟ್ಟು ಟೈಮ್ ಮಾಡ್ಕೊಂಡು ಬಂದು ನಮ್ಮ ಸಿನಿಮಾ ನೋಡಿ, ನಮ್ಮ ಟ್ರೈಲರನ್ನು ನೋಡಿ ಫಸ್ಟ್. ಐ ಥಿಂಕ್ ಟ್ರೈಲರ್ ನೋಡಿದಾಗ ನಿಮಗೆ ಇಷ್ಟ ಆಗುತ್ತೆ, ನನಗೆ ನಂಬಿಕೆ ಇದೆ.
ಆ್ಯಂಡ್ ಅದು ನಿಮ್ಮನ್ನು ಥಿಯೇಟ್ರಿಗೆ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ 21 ನವೆಂಬರ್ ಅಂತ ಅಷ್ಟೇ ಕೇಳ್ಕೊಬೋದು. ಥ್ಯಾಂಕ್ ಯು. ಒಂದೇ ಒಂದು ಅಂದರೆ ಹೊಸಬರು ಅನ್ನೋ ವಿಷಯ ಕೇಳ್ತಾ ಇದ್ದೀನಿ. ಪ್ರತಿಯೊಂದಕ್ಕೂ ಒಂದು ಮೊದಲು ಅಂತಿರುತ್ತೆ. ಇವತ್ತು ಯಾರ್ಯಾರು ಎಷ್ಟೆಷ್ಟು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೋ ಅವರೆಲ್ಲರೂ ಈ ಹಂತ ದಾಟ್ಬಿಟ್ಟೇ ಬಂದಿರೋದು. ಸೊ ಅವರೆಲ್ಲರೂ ಅವರೆಲ್ಲ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಜನ ಅವ್ರನ್ನ ಕೈ ಹಿಡಿದು ಹೆಗಲ ಮೇಲೆ ತಲೆ ಮೇಲೆ ಹೊತ್ಕೊಂಡು ಮೆರೆಸಿ ಇವತ್ತು ಅವರೆಲ್ಲರೂ ಆ ಸ್ಥಾನಕ್ಕೆ, ಯಾಕಂದರೆ ಅವರಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಸಿನಿಮಾನು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ನಮ್ಮ ಈ ಹೊಸ ನಟರನ್ನು, ನವ ನಟರನ್ನು ಇನ್ನೊಂದು ಸ್ಟೆಪ್ ಮೇಲೆ ಕರ್ಕೊಂಡು ಹೋಗ್ತಾರೆ ಅನ್ನೋ ನಂಬಿಕೆ 100% ಇದೆ. ಸೊ ಹಂಗಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಎಲ್ಲರಲ್ಲಿ. ಎಸ್, ವೆರಿ ಆಲ್ ದ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ಈ ಸಿನಿಮಾದಿಂದ. ಆ್ಯಂಡ್ ನಿಮ್ಮಿಂದ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ನಿರೀಕ್ಷೆಯಲ್ಲಿದ್ದೀವಿ. ಆದಷ್ಟು ಬೇಗನೆ ಆಗಲಿ ಅವೆಲ್ಲ. ಆ್ಯಂಡ್ ನೋಡೋ ಸೌಭಾಗ್ಯ ನಮಗೂ ಸಿಗಲಿ. ಆ್ಯಂಡ್ ಈ ಸಿನಿಮಾದಿಂದ ಒಳ್ಳೆ ಯಶಸ್ಸು ಸಿಗಲಿ. ಆ್ಯಂಡ್ ಸುಮಾರಷ್ಟು ಆಪರ್ಚುನಿಟೀಸ್ KFI ನಿಮ್ದಾಗಲಿ. ಆ್ಯಂಡ್ ಇದೇ ಥರ KFI ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಎಂಟರ್ಟೈನ್ ಮಾಡ್ತಾನೆ ಇರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್.